ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಂ ಗಣಪತೇ ನಮಃ ಓಂ ಸಂ ಸರಸ್ವತೇ ನಮಃ ಓಂ ಲಂ ಲಕ್ಷ್ಮೀ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ARR ಅಸ್ಟ್ರಾಲಜಿ. ಸೊ ಇವತ್ತಿನ ವಿಚಾರ ಬಂದು ಕುಜ ಬಂದು ಮೇಷರಾಶಿ ಸ್ವಂತ ಮನೆ ಪ್ರವೇಶ ಆಗ್ತಾ ಇದೆ. ಇದರಿಂದ ಗೋಚರದಲ್ಲಾಗುವಂತಹ ಬದಲಾವಣೆಗಳು ಯಾವ ರೀತಿ ಬದಲಾವಣೆ ಆಗುತ್ತೆ, ಹಾಗೆ ಲಗ್ನ ಫಲಗಳು ಯಾವ ಲಗ್ನಕ್ಕೆ ಶುಭ, ಯಾವ ಲಗ್ನಕ್ಕೆ ಅಶುಭ, ಯಾವ ಲಗ್ನಕ್ಕೆ ಮಧ್ಯಮ ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ಕುಜ ಅಂದರೆ ಏನಂತ ತಿಳ್ಕೊಳ್ಳಿ. ಕುಜ ಅಂತ ಹೇಳಿದರೆ, ಕುಜ ಬಂದು ನಾವು ಅಣ್ಣ ತಮ್ಮಂದಿರಿಗೆ ತಗೊತೀವಿ, ಎಸ್ಪೆಷಲಿ ತಮ್ಮಂದಿರ ವಿಚಾರಕ್ಕೆ ತಗೊತಾ ಇದ್ದೀವಿ. ಹಾಗೆ ಕುಜ ಬಂದು ಮೇಷರಾಶಿ ಸ್ವಕ್ಷೇತ್ರಕ್ಕೆ ಪ್ರವೇಶ ಆಗ್ತಾ ಇದೆ. ಅದರೊಟ್ಟಿಗೆ ನೀವು ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ ಏನು ಅಂತ ಹೇಳಿದರೆ, ಮೇಷರಾಶಿಯಲ್ಲಿ ಆಲ್ರೆಡಿ ರಾಹು ಇದ್ದಾರೆ. ಹಾಗಾಗಿ ಕುಜ ಕೂಡ ಅದರೊಟ್ಟಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಯಾರ್ಯಾರಿಗೆ ದಶ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕುಜ ಅಥವಾ ರಾಹು ಈ ಎರಡು ನಡೀತಿರುತ್ತೋ ಅವರು ದಯವಿಟ್ಟು ಏನಾದರೂ ನೆಗೆಟಿವ್ ಇದ್ದರೆ ದಾನ ಮಾಡ್ಕೊಳ್ಳಿ. ಇದನ್ನೇ ನಾವು ಸಂಧಿ ಕಾಲ ಅಂತ ಕರೆಯೋದು. ಒಂದು ದಶ ಕಂಪ್ಲೀಟ್ ಆಗಿ ಇನ್ನೊಂದು ದಶ ಪ್ರಾರಂಭ ಆಗುತ್ತಲ್ವ. ಸೊ ಈ ಒಂದು ದಶ ಎಂಡಿಂಗ್ ಆ್ಯಂಡ್ ಹೊಸ ದಶ ಸ್ಟಾರ್ಟಿಂಗು, ಈ ಒಂದು ಮಧ್ಯಮ ಒಂದು ಸಮಯವನ್ನು ಸಂಧಿ ಕಾಲ ಅಂತ ಕರಿತೀವಿ. ಈಗ ಕುಜ ರಾಹು ಸಂಧಿ ಕಾಲ ಏರ್ಪಡ್ತಾ ಇರೋದ್ರಿಂದ ಮೊದಲನೇದಾಗಿ ದೇಶದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ನೀವೆಲ್ಲರೂ ನೋಡ್ತಾ ಇದ್ದೀರಾ ಆಲ್ರೆಡಿ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ. ಜಾತಿ ವಿಚಾರವಾಗಿ ಹಾಗೂ ಧರ್ಮದ ವಿಚಾರವಾಗಿ ನಡೀತಿರುವಂತಹ ಈ ಜಗಳಗಳು ಇನ್ನೂ ಒಂದು ಸ್ವಲ್ಪ ತುಪ್ಪ ಸುರಿಯೋ ಥರ ಆಗುತ್ತೆ. ಸೊ ಈ ಒಂದು 2 ಮಂತ್ ಯಾವಾಗಲೂ ಕುಜ ಬಂದು ಒಂದು ದಿನಕ್ಕೆ 30 ನಿಮಿಷ ಮೂವ್ ಆಗ್ತಾರೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಅವರು ಮೂವ್ ಆಗಲಿಕ್ಕೆ ಸೊ 2 ತಿಂಗಳು ತಗೊತಾರೆ. ಒಂದು ದಿವಸಕ್ಕೆ 30 ನಿಮಿಷ ಮೂವ್ ಆಗ್ತಾರೆ. ಸೊ ಹಾಗಾಗಿ ಈ 2 ಮಂತ್ ಅರೌಂಡ್ 1.5 ಮಂತ್ ಹೆವಿ ಒಂದು ಪ್ರಾಬ್ಲಮ್ ಇರುತ್ತೆ. ಇನ್ನೂ ಹೆಚ್ಚಿಗೆ ಜಗಳಗಳು ಉತ್ಪತ್ತಿ ಆಗುತ್ತೆ. ಹಾಗೆ ಪೊಲೀಸ್ ಸ್ಟೇಷನ್ನು, ಪೊಲೀಸು ಈ ವಿಚಾರವಾಗಿ ಹೆಚ್ಚು ಪ್ರಾಬ್ಲಮ್ಸ್ ಆಗುತ್ತೆ. ಇದು ಬಂದು ದೇಶಕ್ಕೆ. ನಾವು ಸ್ಟಡಿ ಮಾಡ್ತಾ ಇರೋದು ಬಂದು ಯಾರ್ಯಾರಿಗೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕುಜ ನಡೀತಾ ಇದೆ ಅಥವಾ ನಿಮ್ಮ ದಶದ ಅಧಿಪತಿ ಬಂದು ಕುಜನ ನಕ್ಷತ್ರಗಳಲ್ಲೇನಾದರೂ ಕೂತಿದ್ರೆ 30% ಇದು ಖಂಡಿತ ಎಫೆಕ್ಟ್ ಹೊಡೆಯುತ್ತೆ. ಹಾಗೆ ನಿಮಗೇನಾದರೂ ದಶದಲ್ಲಿ ಕುಜನ ಒಂದು ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ರೆ ಅದು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಇನ್ ಕೇಸ್ 6, 8, 12 ಅಥವಾ 5, 8, 12 5ನೇ ಮನೆ, 8ನೇ ಮನೆ, 12ನೇ ಮನೆ ಅಥವಾ 6ನೇ ಮನೆ, 8ನೇ ಮನೆ, 12ನೇ ಮನೆ ಇದರೊಟ್ಟಿಗೆ 3-4 ಮನೆಗಳಿದ್ದರೆ ಸೊ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. ಈಗ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿರೋ ವಿಚಾರ ನಿಮ್ಗೆ ಏನಕ್ಕೆ ಬೋರ್ಡ್ ಇಟ್ಕೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಒಂದಷ್ಟು ಜನ ಕಲಿತಾ ಇರೋರಿಗೇನು ಹೆಲ್ಪ್ ಆಗಲಿ ಅನ್ನೋ ವಿಚಾರಕ್ಕೆ ಬಂದಿದ್ದೀನಿ. ಸೊ ಕುಜ ಬಂದು ತನ್ನ ಸ್ವಕ್ಷೇತ್ರಕ್ಕೆ ಮೇಷರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಸೊ ಇಲ್ಲಿನೇ ಆಲ್ರೆಡಿ ರಾಹು ಭರಣಿ ನಕ್ಷತ್ರದಲ್ಲಿ ಕೂತಿದ್ದಾರೆ. ಸೊ ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿರೋ ವಿಚಾರ ಮೊದಲನೇದಾಗಿ ಮೇಷ ಲಗ್ನಕ್ಕೆ ಹೇಗಿದೆ ಅಂತ ಕುಜ ಬಂದು ಮೇಷರಾಶಿ ಪ್ರವೇಶ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಯಾವತ್ತೂ ಲಗ್ನದ ಫಲಗಳನ್ನೇ ತಗೋಬೇಕು, ರಾಶಿ ಫಲಗಳನ್ನೆಲ್ಲ. ಈಗ ನಾನು ತಗೋತಾ ಇರೋದು ಲಗ್ನದ ಫಲಗಳು. ಸೊ ಮೊದಲನೇದಾಗಿ ಕುಜನ ದೃಷ್ಟಿ 4ನೇ ಮನೆ, 7ನೇ ಮನೆ ಹಾಗೂ 8ನೇ ಮನೆ ಮೇಲೆ ಇರುತ್ತೆ. ಯಾವಾಗಲೂ ಅಷ್ಟೇ ಒಂದು ಗ್ರಹ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಚಲನೆ ಆಗ್ತಾ ಇರಬೇಕಾದ್ರೆ ಅವರ ದೃಷ್ಟಿಗಳು ಸಹ ತುಂಬ ಮುಖ್ಯವಾದ ಪಾತ್ರನ ವಹಿಸುತ್ತೆ ಗೋಚಾರ ಫಲದಲ್ಲಿ. ಈಗ ನಾವು ಮೇಷಲಗ್ನಕ್ಕೆ ಬರೋಣ. ಮೇಷಲಗ್ನದ ವಿದ್ಯಾರ್ಥಿಗಳಿಗೆ ಯಾವ ಥರ ಇದೆ ಅಂತ ನೋಡೋಣ. ಎಜುಕೇಷನ್ನು ಮೇಷಲಗ್ನದ ವಿದ್ಯಾರ್ಥಿಗಳಿಗೆ 1ನೇ ಮನೆ, 4ನೇ ಮನೆಯ ದೃಷ್ಟಿ, ಸೊ 7ನೇ ಮನೆಯ ದೃಷ್ಟಿ ಹಾಗೂ 8ನೇ ಮನೆಯ ದೃಷ್ಟಿ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಸೆಲ್ಫ್ ಎಫರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಹೆಚ್ಚು ಪ್ರಯತ್ನ ಪಡಬೇಕು. ಸದ್ಯಕ್ಕೆ ಯಾವುದು ಎಕ್ಸಾಮಿನೇಷನ್ಸ್ ಇಲ್ಲದೆ ಇರೋದ್ರಿಂದ ಸೊ ಬಿಲೋ PUC ಅಥವಾ ಬಿಲೋ ಡಿಗ್ರಿ ಚೆನ್ನಾಗಿದೆ, ಆಫ್ಟರ್ ಡಿಗ್ರಿ PUC ಚೆನ್ನಾಗಿಲ್ಲ. ಆದರೆ ಸೊ 8 ಬರ್ತಾ ಇರೋದ್ರಿಂದ ಯಾರ್ಯಾರು ಮೆಡಿಕಲ್ ಸೆಕ್ಷನ್, ಕೋಡಿಂಗ್ ಸೆಕ್ಷನ್ ಆ್ಯಂಡ್
ಯಾರು ಇಂಜಿನಿಯರಿಂಗ್ ಸೆಕ್ಷನ್ನಲ್ಲಿದ್ದೀರಾ ನಿಮಗೆ ಇದು ಉತ್ತಮವಾಗಿದೆ. ಇದಿಷ್ಟು ಬಂದು ಎಜುಕೇಷನ್ ವಿಚಾರ. ನೆಕ್ಸ್ಟ್ ಜಾಬ್ ವಿಚಾರಕ್ಕೆ ಹೋಗೋಣ. ಸೊ ಮೇಷ ಒಂದು ಲಗ್ನದವರಿಗೆ ಜಾಬ್ ಹೇಗಿದೆ? ಅಗೈನ್ 1 4 7 8 ಕಾಂಬಿನೇಷನ್ ಬರೋದ್ರಿಂದ ಜಾಬಲ್ಲಿ ತುಂಬಾ ಕಿರಿಕಿರಿ ಉಂಟಾಗುತ್ತೆ. ಸೊ ಹಾಗೆ ನಿಮಗೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಜಾಬ್ ವಿಚಾರದಲ್ಲಿ. ದಯವಿಟ್ಟು ಎಚ್ಚರವಾಗಿರಿ, ಅಲರ್ಟ್ ಆಗಿರಿ ಅಂತಲೇ ಹೇಳ್ಬೋದು. ಈಗ ಜಾಬ್ ಬಿಟ್ಟರೆ ಮತ್ತೆ ನಿಮಗೆ 1-2 ಮಂತ್ ಡಿಲೇ ಆಗುತ್ತೆ ಜಾಬ್ ವಿಚಾರವಾಗಿ ನೀವು ಹೊಸ ಜಾಬ್ನ ಹುಡ್ಕೊಳ್ಳಿಕ್ಕೆ. ಇದಿಷ್ಟು ಬಂದು ಜಾಬ್ ವಿಚಾರ. ಜಾಬ್ ಅಷ್ಟೊಂದು ಉತ್ತಮವಾಗಿಲ್ಲ. ನೆಕ್ಸ್ಟ್ ವಿಚಾರ ಬಂದು ಮ್ಯಾರೇಜ್ ವಿಚಾರಕ್ಕೆ ನೋಡೋಣ. 1 4 7 8 ಸೊ 7ನೇ ಮನೆ ಮೇಲೆ ಡೈರೆಕ್ಟ್ ದೃಷ್ಟಿ ಬೀಳ್ತಾ ಇರೋದ್ರಿಂದ ಒಂದು ಚಾನ್ಸ್ ಅಷ್ಟೇ ಇದು, ಒಂದು ಚಾನ್ಸ್ ಮದುವೆ ಆಗಲಿಕ್ಕೆ. ಆದರೆ ಖಂಡಿತ ಮದುವೆ ಜೀವನ ಚೆನ್ನಾಗಿಲ್ಲ. 1ನೇ ಮನೆ 4ನೇ ಮನೆ 7ನೇ ಮನೆ 8ನೇ ಮನೆ. ಸೊ ಅತಿಯಾದ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆದರೆ ಯಾರಾದರೂ ಡಿವೋರ್ಸ್ಗೆ ಅಪ್ಲೈ ಮಾಡಿದರೆ, ಡಿವೋರ್ಸ್ಗೆ ಏನಾದರೂ ವೆಯ್ಟ್ ಮಾಡ್ತಾಯಿದ್ರೆ ನಿಮಗಿದು ಉತ್ತಮವಾದಂತಹ ಒಂದು ಸಮಯ. ಬಟ್ ಹೆಚ್ಚು ಪ್ರಾಬ್ಲಮ್ಸ್ ಬರುತ್ತೆ. ಅಗೇನ್ 8 ಮತ್ತು ಜಗಳಗಳು ಜಾಸ್ತಿ ಆಗುತ್ತೆ. ಕುಜ ಮತ್ತು ರಾಹು ಯಾರ್ಯಾರ ಜಾತಕದಲ್ಲಿ ಒಟ್ಟಿಗೆ ಇರುತ್ತೋ ಅಥವಾ ಸೊ ಒಂದು ದೃಷ್ಟಿ ಬಿದ್ದಿರುತ್ತೋ ಈ ದಶದ ಮೇಲೆ, ಊಹಾಪೋಹಗಳು ಜಾಸ್ತಿ. ಅವರು ಹಾಗೆ, ಇವರು ಹೀಗೆ, ಮೇ ಬಿ ಹಾಗಾಗಬಹುದೇನೋ, ಹೀಗೆ ಆಗಬಹುದೇನೋ ಅನ್ನುವಂತಹ ಊಹಾಪೋಹಗಳು ಜಾಸ್ತಿ. ಕುಜ ಫಸ್ಟೇ ಅಗ್ರೆಸಿವ್ ಪ್ಲಾನೆಟ್, ಅಂದರೆ ಕೋಪ ಜಾಸ್ತಿ, ಯೋಚನೆ ಮಾಡೋ ಒಂದು ತಾಳ್ಮೆ ಇರಲ್ಲ. ಹಾಗೆ ರಾಹು ಬಂದು ಸೊ ಅವನು ಹೆಚ್ಚು ತಲೆಗೆ ಹುಳ ಬೀಳೋದು ಜಾಸ್ತಿ ಅಲ್ವಾ. ಹಾಗಾಗಿ ಸೊ ರಾಹು ಮತ್ತು ಕುಜ ಯಾರ ಜಾತಕದಲ್ಲಿರ್ತಾರೆ ಅಥವಾ ದೃಷ್ಟಿ ಬಿದ್ದರೆ ಖಂಡಿತ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ. ಫೈಟಿಂಗ್ ನೇಚರ್ ಜಾಸ್ತಿ. ಸೊ ಮೇಷ ಲಗ್ನದವ್ರಿಗೆ ಮ್ಯಾರೇಜಲ್ಲಿ ಈ ಒಂದು 2 ಮಂತ್ ಹೆಚ್ಚಿಗೆ ಪ್ರಾಬ್ಲಮ್ಸ್ ಬರುತ್ತೆ. ಜಗಳಗಳು, ಒಡೆದಾಟ, ಬಡದಾಟ, ಡಿವೋರ್ಸ್ ಅಥವಾ ಡಿವೋರ್ಸ್ ಆದಮೇಲೆ ಇರ್ಬೋದು. ದಯವಿಟ್ಟು ಎಚ್ಚರವಾಗಿರಿ ಅಂತ ಮ್ಯಾರೇಜ್ ವಿಚಾರಕ್ಕೆ ಹೇಳೋಣ. ನೆಕ್ಸ್ಟ್ ಆರೋಗ್ಯ ಹೇಗಿದೆ ಅಂತ ಹೇಳಿದ್ರೆ 1 4 7 8ನೇ ಮನೆ. ಆರೋಗ್ಯದಲ್ಲಿ ನಿಮಗೆ ಸೊ ದೀರ್ಘಕಾಲದ ಒಂದು ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಈಗ ಅದು ಹೆಚ್ಚು ಉಲ್ಬಣ ಆಗುವಂಥ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ. ಹಾಗಾಗಿ ದಯವಿಟ್ಟು ಅಲರ್ಟ್ ಆಗಿರಿ. ಹಾಗೆ 4ನೇ ಮನೆಯ ದೃಷ್ಟಿ ಮತ್ತು 4 7 8 2 ತಗೊಳ್ತಾ ಇರೋದ್ರಿಂದ ಸಡನ್ನಾಗಿ ಈ 2 ಮಂತಲ್ಲಿ ನಿಮಗೆ ಆಕ್ಸಿಡೆಂಟ್ ಆಗೋದು ಅಥವಾ ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಮನೇಲಿ ದಯವಿಟ್ಟು ಎಚ್ಚರವಾಗಿರಿ. ಅಥವಾ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳಿದ್ದರೆ ಸಡನ್ನಾಗಿ ಹೆಲ್ತ್ ಇಶ್ಯೂಸ್ ಆಗೋದು. ಹಾಗೆ ಆಕ್ಸಿಡೆಂಟ್ ಕಾಂಬಿನೇಷನ್ ಹೆಚ್ಚಿಗೆ ತೋರಿಸ್ತಾ ಇದೆ. ಇದರೊಟ್ಟಿಗೆ ಪೊಲೀಸ್ ಸ್ಟೇಷನ್ ಮೆಟ್ಲು, ಸೊ ಜಗಳಗಳು, ಕೋರ್ಟು ಕೇಸು, ಈ ವಿಚಾರವಾಗಿ ದಯವಿಟ್ಟು ಅಲರ್ಟ್ ಆಗಿರಿ. ಟೋಟಲಿ ಹೆಲ್ತ್ ವಿಚಾರ ಅಂತಲೂ ಉತ್ತಮವಾಗಿಲ್ಲ. ಸೊ ಹಾಗಾಗಿ ಸಣ್ಣ ಪುಟ್ಟ ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ತಕ್ಷಣ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳಿ. ಡಿಲೇ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ನಂತರ ಸೊ ಟ್ರಾವೆಲಿಂಗ್ ಹೇಗಿದೆ? ಖಂಡಿತ ಸದ್ಯಕ್ಕಂತೂ ಯಾವುದು ಅಂತ ಟ್ರಾವೆಲಿಂಗ್ ತೋರಿಸ್ತಾ ಇಲ್ಲ. 1 4 7 8 ಕಾಂಬಿನೇಷನ್ ಇರೋದ್ರಿಂದ ತಾವು ಇರುವಂತಹ ಪ್ಲೇಸಲ್ಲೇ ಇರುವುದು ಉತ್ತಮ ಅಂತಲೇ ಹೇಳ್ಬೋದು. ಹಾಗೆ ಡ್ರೈವಿಂಗ್ ವಿಚಾರದಲ್ಲಿ ದಯವಿಟ್ಟು ನೀವು ಎಚ್ಚರವಾಗಿರಲೇಬೇಕು. ನೆಕ್ಸ್ಟ್ ಪ್ರಾಪರ್ಟಿ ವಿಚಾರ ಹೇಗಿದೆ ಅಂದರೆ ನೋಡಿ, ಒಂದು ಪ್ಲಸ್ಸು ಒಂದು ಮೈನಸ್ಸು. ಮೇಷ ಲಗ್ನದವರಿಗೆ ಈಗ ತಾಯಿ ಮನೆ ಕಡೆಯಿಂದ ಯಾರಿಗಾದರೂ ನೀವೇನಾದರೂ ಆಸ್ತಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಇದೊಂದು ಚಾನ್ಸ್ ಸ್ಟ್ರಾಂಗ್ ಆಗಿದೆ. 4 8 ಕಾಂಬಿನೇಷನ್ ಇರೋದ್ರಿಂದ ಖಂಡಿತ ಸ್ಟ್ರಾಂಗ್ ಆಗಿದೆ. ಲ್ಯಾಂಡು ಮತ್ತು ಬಿಲ್ಡಿಂಗ್ಸ್ ತೋರಿಸ್ತಾ ಇದೆ, ಹಣ ಅಲ್ಲ, ಲ್ಯಾಂಡು, ಬಿಲ್ಡಿಂಗ್ಸ್, ಹಾಗೆ ಪಿತ್ರಾರ್ಜಿತ ಆಸ್ತಿ. ಸೊ ಇದೊಂದು ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಈ ಸಮಯದಲ್ಲಿ ನೀವು ಟ್ರೈ ಮಾಡಬಹುದು. ಸೊ ಪ್ರಾಪರ್ಟಿ ವಿಚಾರವಾಗಿ ಟ್ರೈ ಮಾಡ್ಬೋದು. ಇದಿಷ್ಟು ವಿಚಾರ ಬಂದು ಮೇಷ ಲಗ್ನದವರಿಗೆ ಹೇಗಿದೆ ಅಂತ. ಟೋಟಲಿ ಮೇಷ ಲಗ್ನದವರಿಗೆ ಉತ್ತಮವಾಗಿಲ್ಲ. ನೆಕ್ಸ್ಟ್ ವೃಷಭ ಲಗ್ನಕ್ಕೆ ಹೋಗೋಣ. ಸೊ ವೃಷಭ ಲಗ್ನದವರಿಗೆ ಹೇಗಿದೆ ಅಂತ ಹೇಳಿದ್ರೆ ಸೊ 12ನೇ ಮನೆಯಲ್ಲಿ ಕೂತಿರುವಂತಹ ಕುಜ, ಹಾಗೆ ಅಲ್ಲಿಂದ 3ನೇ ಮನೆಯ ದೃಷ್ಟಿ ಬೀಳುತ್ತೆ ಅವರಿಗೆ, ಹಾಗೆ 6ನೇ ಮನೆಯ ದೃಷ್ಟಿ ಬೀಳುತ್ತೆ. ಸೊ ಅಗೇನ್ 7ನೇ ಮನೆ ದೃಷ್ಟಿ ಬೀಳುತ್ತೆ. ಹಾಗಾಗಿ ಸೊ 12ನೇ ಮನೆಯಲ್ಲಿರೋದ್ರಿಂದ ಆರೋಗ್ಯ. ಫಸ್ಟು ನಾವು ಎಜುಕೇಷನ್ ನೋಡೋಣ. ಎಜುಕೇಷನ್ ವಿಚಾರದಲ್ಲಿ ಯಾರ್ಯಾರು ಮೆಡಿಕಲ್ ಸೆಕ್ಷನ್ನು ಮತ್ತು ಆಪರೇಷನ್ಗೆ ಸರ್ಜರಿ ವಿಚಾರವಾಗಿ ಓದ್ತಾ ಇದ್ದೀರೋ ನಿಮಗೆಲ್ಲ ಉತ್ತಮವಾಗಿದೆ. ಆದರೆ ಬಿಲೋ PUC ಉತ್ತಮವಾಗಿಲ್ಲ. ನೆಕ್ಸ್ಟ್ ಜಾಬ್ ವಿಚಾರಕ್ಕೆ ಬಂದೋದಾದರೆ ಸೊ ಲಗ್ನದಿಂದ 12ನೇ ಮನೇಲಿ ಕುಜ ಕೂತಿರೋದ್ರಿಂದ ಸಡನ್ನಾಗಿ ನಿಮಗೆ ಒಂದು ನೀವಿರುವಂತಹ ಪ್ರದೇಶದಿಂದ ದೂರದ ಪ್ರದೇಶಕ್ಕೆ ಸೊ ಟ್ರಾನ್ಸ್ಫರ್ ಮಾಡೋದಾಗ್ಬೋದು. ಅಥವಾ ಸಡನ್ನಾಗಿ 1-2 ಮಂತ್ ನೀವು ಅಲ್ಲಿ ವರ್ಕ್ ಮಾಡೋ ಪ್ರಾಜೆಕ್ಟ್ ವಿಚಾರವಾಗಿ ಆದರೂ ಸರಿ ಸಡನ್ನಾಗಿ ನೀವು ವರ್ಕ್ ಮಾಡೋ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ ವೃಷಭ ಲಗ್ನದವರಿಗೆ. ಹಾಗೆ ಮ್ಯಾರೇಜ್ ವಿಚಾರಕ್ಕೆ ಬಂದರೆ ಸೊ ಮ್ಯಾರೇಜ್ ವಿಚಾರ ಅಷ್ಟೊಂದು ಉತ್ತಮವಾಗಿಲ್ಲ, ಮೀಡಿಯಮ್ ಆಗಿದೆ.
ಹಸ್ಬೆಂಡ್ ಒಂದು ಕಡೆ ಅಥವಾ ವೈಫ್ ಒಂದು ಕಡೆ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಸಡನ್ನಾಗಿ ದೂರ ಇರುವಂತಹ ಸಾಧ್ಯತೆ ಇದೆ. ಅದು ಕೆಲಸದ ವಿಚಾರ ಅಥವಾ ಓದೋ ವಿಚಾರ ಅಥವಾ ಏನಾದರೂ ಸಣ್ಣ ಪುಟ್ಟ ಟ್ರಾವೆಲಿಂಗ್ ಏನಾದರೂ ಇರ್ಬೋದು. ಸೊ ಇದಿಷ್ಟು ವಿಚಾರ ಬಂದು ಮದುವೆ. ಸೊ ಮದುವೆ ಜೀವನ ಮೀಡಿಯಮ್ ಆಗಿದೆ. ನೆಕ್ಸ್ಟ್ ಹೆಲ್ತ್ ಹೇಗಪ್ಪ ಇದೆ ಅಂತ ಹೇಳಿದರೆ, ಸಡನ್ನಾಗಿ ನಿಮಗೆ ಲೋ ಮೈಂಡ್ ಆಗೋದು ಅಥವಾ ಮೊಣಕೈಗಳಿಗೆ ಪೆಟ್ಟಾಗುವ ಸಾಧ್ಯತೆ ಇದೆ. ದಯವಿಟ್ಟು ಎಚ್ಚರವಾಗಿರಿ ನೀವು. ಹಾಗೆ ಸಣ್ಣ ಪುಟ್ಟ ಹಾಸ್ಪಿಟಲ್ ಖರ್ಚು ತೋರಿಸ್ತಾ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾದರೂ ಕುಜ ನಡೀತಾ ಇದ್ದರೆ ಸೊ ಈ 30% ಆ್ಯಡ್ ಆಗುತ್ತೆ ನಿಮಗೆ. ಸೊ ಹೆಲ್ತ್ ವಿಚಾರದಲ್ಲಿ ಸಣ್ಣ ಪುಟ್ಟ ಹಾಸ್ಪಿಟಲ್ ಖರ್ಚಸ್ ನಮಗೆ ಕಾಣಿಸ್ತಾ ಇದೆ ವೃಷಭ ಲಗ್ನದವರಿಗೆ. ನೆಕ್ಸ್ಟ್ ಬಂದು ಟ್ರಾವೆಲಿಂಗ್. ಟ್ರಾವೆಲಿಂಗು ನಿಮಗೆ 3ನೇ ಮನೆ ಮೇಲೆ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಟ್ರಾವೆಲಿಂಗ್ ತೋರಿಸ್ತಾ ಇದೆ. 2 ಡೇಸ್ ಅಥವಾ 3 ಡೇಸ್, ಲಾಂಗ್ ಜರ್ನಿ ಇಲ್ಲ, ಸಣ್ಣ ಪುಟ್ಟ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಈ ಸಮಯದಲ್ಲೇನಾದರೂ ನೀವು ಪ್ರಾಪರ್ಟಿನ ಸೇಲ್ ಮಾಡಬೇಕು ಅಂತ ಮೈಂಡಲ್ಲಿದ್ದರೆ ಇದೊಂದು ಉತ್ತಮವಾದಂತಹ ಸಮಯ. ಇದೊಂದು ನಿಮಗೆ ಬೆಸ್ಟ್. ಈಗ ಮಾತುಕತೆ ಮಾಡಬಹುದು ಅಥವಾ ಸೇಲ್ಗೆ ಬೋರ್ಡ್ ಏನಾದರೂ ಹಾಕ್ಬೋದು ಪ್ರಾಪರ್ಟಿ ವಿಚಾರದಲ್ಲಿ. ಸೊ ಮಧ್ಯಮವಾಗಿದೆ ವೃಷಭ ಲಗ್ನದವರಿಗೆ. ನೆಕ್ಸ್ಟ್ ನಾವು ಮಿಥುನ ಲಗ್ನದವ್ರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. ಮಿಥುನ ಲಗ್ನದವರಿಗೆ ಲಗ್ನದಿಂದ 11ನೇ ಮನೆಯಲ್ಲಿ ಕುಜ, ಹಾಗೆ 2ನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಸೊ ಮಿಥುನ ಲಗ್ನದವರಿಗೆ ಇದೊಂದು ವೆರಿ ಗುಡ್ ಟೈಮ್ ಅಂತಲೇ ಹೇಳಬಹುದು. ಯಾವ್ಯಾವ ವಿಚಾರವಾಗಿ? ಮೊದಲನೇದಾಗಿ ಎಜುಕೇಷನ್ ವಿಚಾರವಾಗಿ. ಯಾರಾದರೂ MS ಮಾಡಲಿಕ್ಕೆ ಅಥವಾ ಫಾರಿನ್ಗೆ ಹೋಗಲಿಕ್ಕೆ ವೀಸಾ ಅಪ್ಲೈ ಮಾಡಿದರೆ ಅಥವಾ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾಯಿದ್ರೆ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೊ ಕುಜ ಇದ್ದರೆ ಇದೊಂದು ಪ್ಲಸ್ ಪಾಯಿಂಟ್ ನಿಮಗೆ ಆ್ಯಡ್ ಆಗುತ್ತೆ. ಸೊ ಇದಿಷ್ಟು ವಿಚಾರ ಬಂದು ಎಜುಕೇಷನ್ ವಿಚಾರ. ಓವರಾಲ್ ಎಜುಕೇಷನ್, ಸೊ LKGಯಿಂದ ಹೈಯರ್ ಮಾಸ್ಟರ್ ಡಿಗ್ರಿವರೆಗೂ ಎಜುಕೇಷನ್ ಸೆಕ್ಷನ್ 30% ಇದು ಆ್ಯಡ್ ಆಗುತ್ತೆ. ಸೊ ಇದು ಚೆನ್ನಾಗಿದೆ ಮಿಥುನ ಲಗ್ನದವರಿಗೆ. ನೆಕ್ಸ್ಟ್ ಜಾಬ್ ಹೇಗಿದೆ ಅಂತ ನೋಡೋಣ. ಸೊ ಜಾಬಲ್ಲಿ ನಿಮಗೆ ಸಡನ್ನಾಗಿ ಪ್ರಮೋಷನ್ ಆಗೋ ಸಾಧ್ಯತೆ ಇದೆ. ಹಾಗೆ ಜಾಬ್ ಯಾರು ಇಷ್ಟು ದಿವಸ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀರಾ ಜಾಬ್ಗೋಸ್ಕರ, ಒಂದು ನೀವು ಸ್ಯಾಟಿಸ್ಫೈಡ್ ಆಗುವಂತಹ ಜಾಬ್ ನಿಮಗೆ ಸಿಗ್ತಾ ಇದೆ. 11th ಹೌಸ್ ಈಸ್ ಆಲ್ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗುವಂತಹ ಹೌಸ್ ಆಗಿರೋದ್ರಿಂದ ಲಗ್ನದಿಂದ 11ನೇ ಮನೆ ನಿಮಗೆ ಸೊ ಅದು ಉತ್ತಮವಾಗಿಯೇ ಇರುತ್ತೆ, ಅಂತಹ ಹೆಚ್ಚು ಸಮಸ್ಯೆ ಇಲ್ಲ. ಮದುವೆ ವಿಚಾರಕ್ಕೆ ಬಂದರೆ ಈ ಒಂದು 2 ಮಂತಲ್ಲಿ ನಿಮಗೆ ಯಾರ್ಯಾರು ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇದ್ದೀರಾ ನಿಮಗೆ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಸೊ ಮದುವೆ ಕೂಡಿ ಬರಲಿಕ್ಕೆ ಅಥವಾ ಧಾರೆ ಆಗಲಿಕ್ಕೆ ಸ್ಟ್ರಾಂಗ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಮದುವೆ ವಿಚಾರವಾಗಿ ಲವ್ ಮ್ಯಾರೇಜ್ ಯಾರಾದರೂ ಮಾಡ್ತಾಯಿದ್ರೆ ಇದೊಂದು ಉತ್ತಮ ಸಮಯ. ಮನೆಯಲ್ಲಿ ನಿಮ್ಮ ಒಂದು ಅನಿಸಿಕೆನ ವ್ಯಕ್ತಪಡಿಸಲಿಕ್ಕೆ, ನಿಮ್ಮ ಒಂದು ಲವ್ ಪ್ರಪೋಸ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ನೆಕ್ಸ್ಟ್ ಬಂದು ಹೆಲ್ತ್ ವಿಚಾರ ಹೇಗಿದೆ? ಹೆಲ್ತ್ ವಿಚಾರ ಸೊ ಉತ್ತಮವಾಗಿದೆ. ಈ ಟೈಮಲ್ಲಿ ಯಾರಾದರೂ ನೀವು ಬೇಬಿ ವಿಚಾರಕ್ಕೆ ಟ್ರೈ ಮಾಡ್ತಾಯಿದ್ರೆ ಖಂಡಿತ ಇದೊಂದು ಪ್ಲಸ್ ಪಾಯಿಂಟ್ ಇದೆ. 2 ಮಂತ್ ಕನ್ಸೀವ್ ಆಗೋ ಸಾಧ್ಯತೆ ಸ್ಟ್ರಾಂಗ್ ಆಗಿದೆ. ಸೊ ಯಾರು ಕಮೆಂಟಲ್ಲಿ ಕೇಳಿದರೆ ಮಕ್ಕಳ ಒಂದು ಕಾಂಬಿನೇಷನ್ಸ್ ಹೇಳಿ ಅಂತ ಹೇಳಿ. 2, 5, 11 ಅದರಲ್ಲಿ 5th ಹೌಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚೈಲ್ಡ್ ಬರ್ತ್. 5ನೇ ಮನೆ ತುಂಬಾ ಮುಖ್ಯ ಆಗುತ್ತೆ. ಸೊ ನೋಡಿ, ಲಗ್ನದಿಂದ 11ನೇ ಮನೆ ಕುಜ ಇದ್ದಾರೆ. ಸೊ ಅವರ ದೃಷ್ಟಿ 2ನೇ ಮನೆ ಮೇಲೆ ಬಿದ್ದಿದೆ. ಹಾಗೆ ಅವರ ದೃಷ್ಟಿ ಮಿಥುನ ಲಗ್ನದಿಂದ ಲೆಕ್ಕ ಹಾಕ್ಕೊಂಡ್ರೆ 5ನೇ ದೃಷ್ಟಿ ಬೀಳುತ್ತೆ. ಸೊ ಹೀಗಾಗಿ ಮಿಥುನ ಲಗ್ನದವರಿಗೆ ಈಗ ಬೇಬಿ ವಿಚಾರಕ್ಕಂತೂ ಎಕ್ಸಲೆಂಟ್ ಆಗಿದೆ. ಓವರಾಲ್ ಆರೋಗ್ಯ ಕೂಡ ತುಂಬಾ ಉತ್ತಮವಾಗಿದೆ. ಸ್ವಲ್ಪ ಕುಜರಾಹು ಒಟ್ಟಿಗೆ ಇರೋದ್ರಿಂದ ಹಲ್ಲಿಗೆ ಸಂಬಂಧಪಟ್ಟಿದ್ದು ಉಳ್ಕಲ್ ಏನಾದರೂ ಇದ್ದರೆ ಅದು ಸ್ವಲ್ಪ ಎಕ್ಸ್ಟ್ರಾ ಆಗೋ ಒಂದು ಸಾಧ್ಯತೆ ಇದೆ. ಸೊ ಅದ್ರ ಕಡೆ ಮಾತ್ರ ಗಮನ ಹರಿಸ್ಕೊಳ್ಳಿ. ನೆಕ್ಸ್ಟ್ ಬಂದು ಟ್ರಾವೆಲಿಂಗ್ಸ್. ಸದ್ಯಕ್ಕಂತೂ ಯಾವುದೋ ಲಾಂಗ್ ಟ್ರಾವೆಲ್ಸ್ ತೋರಿಸ್ತಾ ಇಲ್ಲ, ಸಣ್ಣ ಪುಟ್ಟ ಟ್ರಾವೆಲಿಂಗ್ಸ್ ಮಾತ್ರ ತೋರಿಸ್ತಾ ಇದೆ. ಅದು ಬಿಟ್ಟರೆ ನೆಕ್ಸ್ಟು ಪ್ರಾಪರ್ಟಿ ವಿಚಾರಕ್ಕೆ ಹೋಗೋಣ. ಪ್ರಾಪರ್ಟಿ ಈಗ ಯಾರಾದರೂ ಸೇಲ್ಗಿಟ್ಟಿದ್ರೆ ಒಂದು ಹೆಚ್ಚು ಲಾಭ ಬರೋ ಒಂದು ಸಾಧ್ಯತೆ ತೋರಿಸ್ತಾ ಇದೆ. ಹಾಗೆ ಯಾರಾದರೂ ಶೇರ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದರೆ ಈ ಒಂದು 2 ಮಂತ್ ನಿಮಗೆ ಸಡನ್ನಾಗಿ ನಿಮ್ಮ ಒಂದು ಶೇರ್ಸ್ ಪರ್ಸಂಟೇಜ್ ನಿಮ್ಮ ಹಾರೋಸ್ಕೋಪಲ್ಲೂ ಶೇರ್ಸ್ ಇದ್ದು ಗೋಚಾರ ಫಲ ಹೆಲ್ಪ್ ಮಾಡಿದಾಗ 30% ಆ್ಯಡ್ ಆಗುತ್ತೆ ನಿಮಗೆ ಶೇರ್ಸ್ ವಿಚಾರದಲ್ಲಿ. ಸೊ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮಗೆ
ಸೊ ಹೆಚ್ಚು ಲಾಭ ಬರುತ್ತೆ. ಈ ಬ್ಯಾಕ್ ಒಂದು 6 ಮಂತಿಂದ ಏನೇನು ಹೋಲ್ಡ್ ಆಗಿತ್ತು ಅಮೌಂಟ್ಸ್ ಎಲ್ಲ, ಇದೆಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಸೊ ಇದೊಂದು ಬೆಸ್ಟ್ ಟೈಮ್, ನೀವು ಓಪನ್ ಅಪ್ ಆಗಿ ನೀವು ಮಾತಾಡಬಹುದು, ನೀವು ಯಾರಿಗೆ ಕೊಟ್ಟಿದ್ದೀರೋ ಅವ್ರಿಗೆ. ಸೊ ಬಿಸ್ನೆಸ್ ವಿಚಾರದಲ್ಲಂತೂ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ಮಿಥುನ ಲಗ್ನದವರಿಗೆ. ಇದಿಷ್ಟು ಬಂದು ಮಿಥುನ ಲಗ್ನದವರಿಗೆ. ನೆಕ್ಸ್ಟ್ ನಾವು ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದ ಏನು ಒಂದು ಗೋಚಾರ ಫಲ ಯಾವ ರೀತಿ ಇದೆ ಅಂತ ಹೇಳಿ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಇದೊಂದು ಅತ್ಯುತ್ತಮವಾದಂತಹ ಸಮಯ. ಬೇಸಿಕ್ ಕ್ಲಾಸಿಂದ ಹಿಡಿದು ಹೈಯರ್ ಎಜುಕೇಷನ್ವರೆಗೂ, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಹಾಗೆ MS, ಮೆಡಿಕಲ್ ಸೆಕ್ಷನ್, ಕೋಡಿಂಗ್, ಸೊ ನಾಸಾ ವಿದ್ಯಾರ್ಥಿಗಳಾಗಿರಬಹುದು, ಯಾರ್ಯಾರು ಸೈಂಟಿಸ್ಟ್ಗೆ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳಿಗೂ ಉತ್ತಮವಾಗಿದೆ. ನಿಮ್ಮ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಗುಡ್ ಇದ್ದು ಇದು 30% ಆ್ಯಡ್ ಆಗುತ್ತೆ. ಜಾಬ್ ವಿಚಾರವಾಗಿ ಅಂತಲೂ ಎಕ್ಸಲೆಂಟ್ ಆಗಿದೆ ನಿಮಗೆ. ಸೊ ನೀವು ಇರುವಂತಹ ಪ್ಲೇಸಲ್ಲೇ ನಿಮಗೆ ವೆರಿ ಗುಡ್ ಜಾಬ್, ಆಲ್ರೆಡಿ ಜಾಬಲ್ಲಿರೋರಿಗೆ ಪ್ರಮೋಷನ್, ನೇಮು, ಫೇಮು ತೋರಿಸ್ತಾ ಇದೆ. ಹಾಗೆ ಯಾರು ಇಷ್ಟು ದಿವಸ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಸರೌಂಡಿಂಗಲ್ಲೇ ಜಾಬ್ ಆಗೋ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ. ಬಿಕಾಸ್ ಸೊ ಲಗ್ನದ ಮೇಲೆ ಕುಜನ ದೃಷ್ಟಿ, ಹಾಗೆ ಅವನ ಒಂದು ಸಪ್ತಮ ದೃಷ್ಟಿ ಬಂದು ನಿಮಗೆ 4ನೇ ಮನೆ ದೃಷ್ಟಿ ಆಗುತ್ತೆ. ಹಾಗಾಗಿ ಸೊ ಜಾಬಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇದ್ರೂ ನಿಮಗೆ ಎಂಡ್ ಆಫ್ ದ ಡೇ ಒಂದು ಉತ್ತಮವಾಗಿದೆ ಫಲ. ನೆಕ್ಸ್ಟ್ ನೋಡಿ, ಒಂದು ಗುಡ್ಡು ಒಂದು ಬ್ಯಾಡು. ಮ್ಯಾರೇಜ್ ವಿಚಾರಕ್ಕೆ ಬಂದರೆ ಸೊ ಇದೊಂದು ತುಂಬಾ ಬ್ಯಾಡ್ ಟೈಮ್ ಅಂತಲೇ ಹೇಳ್ಬೋದು. ಕರ್ಕಾಟಕ ಲಗ್ನದವರಿಗೆ ಮ್ಯಾರೇಜ್ ವಿಚಾರದಲ್ಲಿ ದಯವಿಟ್ಟು ಸ್ವಲ್ಪ ಎಚ್ಚರವಾಗಿರಿ. ಪ್ರೀತಿ ಇಲ್ಲದೆ ಇರ್ಬೋದು, ಸೊ 4th ಹೌಸ್ ಪ್ರೀತಿ ಇಲ್ಲದೆ ಇರಬಹುದು, ಅಥವಾ ಅಗೇನ್ 7th ಹೌಸ್ ಮೇಲೆ ದೃಷ್ಟಿ, 4th ದೃಷ್ಟಿ, 7th ದೃಷ್ಟಿ 4th ಹೌಸ್ ಮೇಲೆ ಅಗೇನ್ ಇಲ್ಲಿ ಸಹ ಸೊ ಜಗಳಗಳು ಜಾಸ್ತಿ ಆಗುತ್ತೆ. ನಾನು ಅನ್ನೋ ಅಹಂ ಜಾಸ್ತಿ ಆಗುತ್ತೆ. ಹೇಳಿದಾಗೆ ಕೇಳಬೇಕು ಅಂತ ಲೇಡೀಸ್ ಜೆಂಟ್ಸ್ ಮೇಲೆ ಅಥವಾ ಜೆಂಟ್ಸ್ ಲೇಡೀಸ್ ಮೇಲೆ ಒಂದು ಹೆಚ್ಚಿನ ಒಂದು ಮಾತಿನ ಚಕಮಕಿ ನಡೆಯುವ ಸಾಧ್ಯತೆ ಇದೆ. ದಯವಿಟ್ಟು ಅಲರ್ಟ್ ಆಗಿರಿ ಮ್ಯಾರೇಜ್ ವಿಚಾರದಲ್ಲಿ. ಹಾಗೆ ಹೆಲ್ತ್ ವಿಚಾರದಲ್ಲಿ ತುಂಬಾ ಎಚ್ಚರವಾಗಿರಬೇಕು, ಎಸ್ಪೆಷಲಿ ಕರ್ಕಾಟಕ ಲಗ್ನದವರು. ಯಾಕೆಂದರೆ ಆಲ್ರೆಡಿ ಶನಿ ಬಂದು ನಿಮಗೆ 8ನೇ ಮನೇಲಿ ರೆಟ್ರೋಗ್ರೇಡ್ ಆಗಿ ಕೂತಿದ್ದಾರೆ. ಅಗೇನ್ ಈಗ ನಿಮಗೆ ಕುಜನ ದೃಷ್ಟಿ ಕೂಡ ಲಗ್ನದ ಮೇಲೆ, ನಿಮ್ಮ ಬಾಡಿ ಮೇಲೆ ಅಗೇನ್. ಸೊ 7th ಹೌಸ್ ಪಬ್ಲಿಕ್ಕಿಂದ ನಿಮಗೆ ಪೆಟ್ಟಾಗೋ ಸಾಧ್ಯತೆ ಹೆಚ್ಚು ಇದೆ. ಅಂದರೆ ನೀವು ಗಾಡಿ ಚೆನ್ನಾಗಿ ಓಡಿಸ್ಬೋದು, ಸೊ ನಿಮ್ಮ ಎದುರುಗಡೆ ಬರೋರು ಗಾಡಿ ಚೆನ್ನಾಗಿ ಡ್ರೈವ್ ಮಾಡಬೇಕಂತೇನಿಲ್ವಲ್ಲ. ಹಾಗಾಗಿ ನೀವು ಎಷ್ಟು ಅಲರ್ಟ್ ಆಗಿರ್ತೀರೋ ಅಷ್ಟು ಅಲರ್ಟ್ ಆಗಿರಿ. ದಯವಿಟ್ಟು ನಿಮ್ಮ ಹಾರೋಸ್ಕೋಪ್ನ ಒಂದು ಸರಿ ಚೆಕ್ ಮಾಡಿಸ್ಕೊಳ್ಳಿ. ಏನಾದರೂ ನೆಗೆಟಿವ್ ಇದ್ದರೆ ಖಂಡಿತ ನೀವು ದಾನ ಕೊಡಲೇಬೇಕು. ಕರ್ಕಾಟಕ ಲಗ್ನದವರಿಗೆ ಆಪರೇಷನ್ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಅದು ತಲೆ ಭಾಗದಲ್ಲಿ ಹೆಚ್ಚು ಪೆಟ್ಟಾಗೋ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಸೊ ಬಾಡಿ ವಿಚಾರವಾಗಿ ಲಗ್ನದ ಮೇಲೆ ದೃಷ್ಟಿ ಆಗ್ತಾ ಇರೋದ್ರಿಂದ ನಿಮ್ಮ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಟೋಟಲಿ ಆಕ್ಸಿಡೆಂಟ್ಸ್, ಅದು ಯಾವ ಥರ ಆಕ್ಸಿಡೆಂಟ್ ಆದರೂ ತಗೊಳ್ಳಿ. ಇದಿಷ್ಟು ವಿಚಾರ. ಕುಜ ಬೇರೆ ಇಲ್ಲಿರೋದ್ರಿಂದ ನನ್ನ ಬೆಂಕಿ ಅವಘಡಗಳು ಜಾಸ್ತಿ ಆಗುತ್ತೆ. ಸೊ ಲೇಡೀಸ್ ಆದರೆ ದಯವಿಟ್ಟು ಗ್ಯಾಸ್ ಸಿಲಿಂಡರ್ಸ್ ಮಕ್ಕಳನ್ನ ಹತ್ತಿರ ಬಿಡದೆ, ಮಕ್ಕಳು ಎಲ್ಲರೂ ಚಿಕ್ಕವರಿಂದ ದೊಡ್ಡವರೆಗೂ ಹೆಲ್ತ್ ವಿಚಾರ ಚೆನ್ನಾಗಿಲ್ಲ, ಅಲರ್ಟ್ ಆಗಿರಿ. ಸೊ ನೆಕ್ಸ್ಟ್ ಬಂದು ಸದ್ಯಕ್ಕೆ ಯಾವುದು ಟ್ರಾವೆಲಿಂಗ್ ತೋರಿಸ್ತಾ ಇಲ್ಲ, ಹಾಗಾಗಿ ಟ್ರಾವೆಲಿಂಗ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದರೆ ಈ ಟೈಮಲ್ಲಿ ಯಾರಾದರೂ ನೀವು ಸೊ ಪ್ರಾಪರ್ಟಿ ತಗೊಳ್ಳಿಕ್ಕಾದರೂ ಸರಿ, ಅಥವಾ ಸೊ ಲ್ಯಾಂಡ್ ತಗೊಳ್ಳಿಕ್ಕಾದರೂ ಸರಿ, ಸೊ ಬೈಕ್, ವೆಹಿಕಲ್, ಕಾರ್ ಏನೇ ಪರ್ಚೇಸ್ ಮಾಡಬೇಕು ಅಂದ್ರೂ ಇದೊಂದು ತುಂಬಾ ಸ್ಟ್ರಾಂಗ್ ಆಗಿದೆ ಟೈಮು, ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಿಸ್ನೆಸ್ಸಲ್ಲಿರೋರಿಗೆ, ಎಸ್ಪೆಷಲಿ ರಿಯಲ್ ಎಸ್ಟೇಟಲ್ಲಿರೋರಿಗೆ ಇದೊಂದು ಜಾಕ್ಪಾಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ 4th ಹೌಸ್ ಮೇಲೆ ಇರೋದ್ರಿಂದ ರಿಯಲ್ ಎಸ್ಟೇಟಲ್ಲಿರೋರಿಗೆ ಇದು, ಮತ್ತು ಫ್ಲ್ಯಾಟ್ ಕನ್ಸ್ಟ್ರಕ್ಷನ್, ಸೊ ಬಿಲ್ಡರ್ಸ್ ಅಥವಾ ಈ ಕಾಂಟ್ರಾಕ್ಟರ್ಸ್ ಇವರಿಗೆಲ್ಲ ತುಂಬಾ ಉತ್ತಮವಾಗಿದೆ. ಈ ಟೈಮಲ್ಲಿ ನೇಮು ಫೇಮು ಜೊತೆಗೆ ಇವ್ರಿಗೆ ಹೆಚ್ಚು ಅವಕಾಶ ಸಿಗುತ್ತೆ. ಇನ್ನು ಟೆಂಡರ್ಸ್ ಎಲ್ಲ ಜಾಸ್ತಿ ಸಿಗೋದಾಗಲಿ, ಈ ಥರ ವಿಚಾರವಾಗಿ ತುಂಬಾ ಚೆನ್ನಾಗಿದೆ. ಸೊ ಕರ್ಕಾಟಕ ಲಗ್ನದವರಿಗೆ ಒಟ್ಟಾರೆ ಹೆಲ್ತ್ ವಿಚಾರ, ಮ್ಯಾರೇಜ್ ವಿಚಾರ ಬಿಟ್ಟರೆ ಇನ್ನು ಉಳಿದ ಅಂಶಗಳಲ್ಲಿ ಕರ್ಕಾಟಕ ಲಗ್ನಕ್ಕೆ ಉತ್ತಮವಾಗಿದೆ. ಹಾಗೆ ಲಗ್ನದಿಂದ 5ನೇ ಮನೆ ಸಿಂಹ ಲಗ್ನದವರಿಗೆ ಇದೊಂದು ತುಂಬಾ ಉತ್ತಮವಾದಂತಹ ಸಮಯ ಅಂತ ಹೇಳ್ಬೋದು. ಸೊ ಯಾಕಂದರೆ ದೃಷ್ಟಿ ಯಾವುದು ಬೀಳ್ತಾ ಇಲ್ಲ. ಹಾಗೆ ಅವರ 4ನೇ ಮನೆ ಮೇಲೆ ಮತ್ತು 3ನೇ ಮನೆ ಮೇಲೆ ಮಾತ್ರ 3, 4 ಮೇಲೆ ಬೀಳ್ತಾ ಇರೋದ್ರಿಂದ, ಮೊದಲೇದಾಗಿ ಎಜುಕೇಷನ್ ನೋಡೋಣ. ಸೊ ಬೇಸಿಕ್ ಎಜುಕೇಷನಲ್ಲಿರೋರಿಗೆ ಸಣ್ಣ ಪುಟ್ಟ ಒಂದು ಸೊ ಕಾನ್ಸಂಟ್ರೇಷನ್ ಕಮ್ಮಿ ಆಗೋದಿರ್ಬೋದು, ಅಥವಾ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು.
ಮಾತಾಡೋದು ಜಾಸ್ತಿ ಇರ್ಬೋದು ಅಥವಾ ಓದಲ್ಲ ಅಂತ ಹಠ ಮಾಡೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಆದರೆ ಹೈಯರ್ ಎಜುಕೇಷನ್ ಅವ್ರಿಗೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನಿಮಗೆ ಲಗ್ನದಿಂದ 5ನೇ ಮನೆ ಆಗಿರೋದ್ರಿಂದ ಜಾಬ್ ವಿಚಾರ. ಜಾಬ್ ಸಣ್ಣ ಪುಟ್ಟ ಕಿರಿಕಿರಿ ಇರೋದ್ರಿಂದ ಈ ಪೀರಿಯಡ್ ಆಫ್ ಟೈಮಲ್ಲಿ ನೀವು ಆಲ್ರೆಡಿ ಇರೋವಂಥ ಜಾಬ್ನ ದಯವಿಟ್ಟು ಬಿಡಲಿಕ್ಕೆ ಹೋಗಬೇಡಿ, ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ 6ನೇ ಮನೆಗೆ ವ್ಯಯಭಾವ 5 ಆಗಿರೋದ್ರಿಂದ 5th ಹೌಸ್. ಸೊ ಇಂಟ್ರೆಸ್ಟ್ ಇರಲ್ಲ ನಮಗೆ, ಮಾಡಬೇಕಲ್ವಾ, ಸೊ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕಲ್ವಾ, ಮಾಡ್ತೀವಿ. ಸೊ ಇವತ್ತಿನ ವರ್ಕ್ ಏನಿದೆ ಅದು ಫಿನಿಷ್ ಮಾಡಬೇಕಲ್ಲ ಅಂತ ಮಾಡ್ತೀವಿ. ಹಾಗಾಗಿ ಜಾಬ್ ವಿಚಾರದಲ್ಲಿ ಅಷ್ಟೊಂದು ಉತ್ತಮವಾಗಿಲ್ಲ. ಹಾಗೆ ಮ್ಯಾರೇಜ್ ವಿಚಾರದಲ್ಲೂ ಕೂಡ ಅಷ್ಟೊಂದು ಉತ್ತಮವಾಗಿಲ್ಲ. ಸೊ ದಯವಿಟ್ಟು ಎಚ್ಚರವಾಗಿರಿ, ಅಲರ್ಟ್ ಆಗಿರಿ ಅಂತಲೇ ಹೇಳ್ತೀನಿ. 9ನೇ ಮನೆ, ಹಾಗಾಗಿ ಅಲರ್ಟ್ ಆಗಿರಿ. ಹಾಗೆ ಹಿರಿಯರ ಒಂದು ಸಮ್ಮುಖದಲ್ಲಿ ಮದುವೆ ಒಂದು ನಿಶ್ಚಯ ಆಗೋ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ. ನೆಕ್ಸ್ಟ್ ಬಂದು ಹೆಲ್ತ್ ಹೇಗಿದೆ ಅಂತ ನೋಡೋಣ. ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಅಷ್ಟೇ ತೋರಿಸ್ತಾ ಇದೆ, ಹೆಚ್ಚಿಗೆ ಏನು ತೋರಿಸ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನಿಮಗೆ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ. 9ನೇ ಮನೆ ಆಗಿರೋದ್ರಿಂದ ಈ ಪೀರಿಯಡ್ ಆಫ್ ಟೈಮಲ್ಲಿ ನಿಮಗೆ ಸೊ ಎಜುಕೇಷನಲ್ಲಿ ಯಾರಾದರೂ ವೀಸಾ ಅಪ್ಲೈ ಮಾಡಿದರೆ ಫಾರಿನ್ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. 9ನೇ ಮನೆ ಆಗಿರೋದ್ರಿಂದ MS ಮಾಡಲಿಕ್ಕೆ ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ಇದೊಂದು ಉತ್ತಮವಾದಂತಹ ಸಮಯ, ದಯವಿಟ್ಟು ಈ ಸಮಯವನ್ನು ಬಳಸ್ಕೊಳ್ಳಿ. ನೆಕ್ಸ್ಟ್ ಬಂದು ಪ್ರಾಪರ್ಟಿ ವಿಚಾರವಾಗಿ ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಹೋಲ್ಡ್ ಮಾಡಿದ್ರೆ ಬೆಟರ್ ಅಂತಲೇ ಬರುತ್ತೆ. ಪ್ರಾಪರ್ಟಿ ವೆಹಿಕಲ್, ಸೊ ಏನಾದರೂ ರಿಜಿಸ್ಟ್ರೇಷನ್ ಆಗಿರ್ಬೋದು ಅಥವಾ ಕೊಳ್ಳೋದು ತಗೊಳ್ಳೋದು ಯಾವುದೇ ವಿಚಾರ ಅಷ್ಟೊಂದು ಉತ್ತಮವಾಗಿಲ್ಲ. ದಯವಿಟ್ಟು ನೀವು ಸ್ವಲ್ಪ ಹೋಲ್ಡ್ ಮಾಡಿ. ಬಿಸ್ನೆಸ್ಸಲ್ಲಿರೋರಿಗೆ ಸಾಧಾರಣವಾದಂತಹ ಫಲ ಇದೆ. ಸೊ ಹೆಚ್ಚು ಸ್ಟ್ರಾಂಗಾಗಿ ಅಮೌಂಟ್ ಬರೋ ಕಾಂಬಿನೇಷನ್ ಇಲ್ಲ. ಆದರೆ ಯಾರ್ಯಾರು ಬ್ರೋಕರೇಜಲ್ಲಿದ್ದೀರಾ, ಅಗೈನ್ ಸೊ ಬ್ರೋಕರೇಜ್, ಡೀಲರ್ಸ್, ಈ ಒಂದು ವಿಚಾರವಾಗಿ ತುಂಬಾ ಚೆನ್ನಾಗಿದೆ. ಇವರಿಗೆ ಒಂದು ಉತ್ತಮವಾಗಿದೆ ಒಂದು ಬಿಸ್ನೆಸ್ಸಲ್ಲಿ. ಇದಿಷ್ಟು ವಿಚಾರ ಬಂದು ಸಿಂಹ ಲಗ್ನದವರಿಗೆ. ನೆಕ್ಸ್ಟ್ ನಾವು ಕನ್ಯಾ ಲಗ್ನಕ್ಕೆ ಹೋಗೋಣ. ಸೊ ನೋಡಿ, ಕನ್ಯಾ ಲಗ್ನದಿಂದ ನಮಗೆ 2, 3 ಹಾಗೂ 8 ಕಾಂಬಿನೇಷನ್ಸ್ ಗೊತ್ತಾಯ್ತಲ್ಲ ನಿಮಗೆ. ಸೊ ಇಲ್ಲಿಂದ ಲೆಕ್ಕ ಹಾಕೊಳ್ಳಿ. 1 2 3 4 5 6 7 8 2 3 8 ಕಾಂಬಿನೇಷನ್ಸ್ ಬರುತ್ತೆ. ಎಜುಕೇಷನ್ ವಿಚಾರದಲ್ಲಿ ಅಷ್ಟೊಂದು ಉತ್ತಮವಾಗಿಲ್ಲ, ಬಿಲೋ PUC ವಿದ್ಯಾರ್ಥಿಗಳಿಗೆ. ಆದರೆ ಆಫ್ಟರ್ PUC ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ. ಯಾರು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಮೀಡಿಯಾ, ಸೊ ಕೋಡಿಂಗ್ ಈ ಸೆಕ್ಷನಲ್ಲಿದ್ದೀರಾ ಇವರಿಗೆಲ್ಲ ಉತ್ತಮವಾಗಿದೆ. ಆ್ಯಂಡ್ ರೈಟಿಂಗ್ಸ್, ಸೊ ಯಾರಾದರೂ ಕಥೆಗಾರ ಅಥವಾ ರೈಟಿಂಗ್ ಬುಕ್ಸ್ ಬರೀತಾರಲ್ಲ ಇವರಿಗೆಲ್ಲ ಉತ್ತಮವಾಗಿದೆ. 3ನೇ ಮನೆನ ನಾವು ಬರೀಲಿಕ್ಕೆ ತಗೊತೀವಿ. ಸಿಂಗರ್ಸ್ ಈ ಸೆಕ್ಷನಲ್ಲಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಜಾಬ್ ವಿಚಾರ ನೋಡೋಣ. ಸೊ ಜಾಬ್ ವಿಚಾರ ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ. ಸೊ ಜಾಬಲ್ಲಿ ಹೆಚ್ಚು ಕಿರಿಕಿರಿ ತೋರಿಸ್ತಾ ಇದೆ ನಿಮಗೆ. ಆದರೆ ಯಾರ್ಯಾರು ಈ ಪೆಟ್ರೋಲಿಯಂ, ಸೊ ಈ ಲಿಕ್ವಿಡ್ ವಿಚಾರವಾಗಿ ವರ್ಕ್ ಮಾಡ್ತಾ ಇದ್ದೀರಾ, ಗೋಡನ್ಸ್, ಪೆಟ್ರೋಲಿಯಂ ವಿಚಾರವಾಗಿ ಅಥವಾ ಗ್ಯಾಸ್ ಸಿಲಿಂಡರ್ ಈ ಥರ ಒಂದು ಲಿಕ್ವಿಡ್ ಸೆಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಇವ್ರಿಗೆ ಚೆನ್ನಾಗಿದೆ. ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿರೋರಿಗೆ ಉತ್ತಮವಾಗಿದೆ. ತದನಂತರ ಬಂದು ಮ್ಯಾರೇಜ್ ವಿಚಾರ ನಿಮಗೆ 2 3 8. ಸೊ 2 ಒಂದು ದೃಷ್ಟಿ ಇರೋದ್ರಿಂದ ಇದೊಂದು ಅಷ್ಟೊಂದು ಉತ್ತಮವಾಗಿಲ್ಲ ಮ್ಯಾರೇಜ್ ವಿಚಾರದಲ್ಲಿ. ಸೊ ಹೆಚ್ಚು ಜಗಳಗಳಾಗುತ್ತೆ, ದಯವಿಟ್ಟು ಅಲರ್ಟ್ ಆಗಿರಿ. ಸೊ ಅಗೇನ್ 8ನೇ ಮನೆ ಇರೋದ್ರಿಂದ ಖಂಡಿತ ಪೊಲೀಸ್ ಸ್ಟೇಷನ್ ಮೆಟ್ಲತ್ತದಂತೂ ಗ್ಯಾರಂಟಿ. ಸೊ 8ನೇ ಮನೆ ಇರೋದ್ರಿಂದ ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಹುಷಾರಾಗಿರಬೇಕು. ಹಾಗೆ ಲಗ್ನದಿಂದ 8ನೇ ಮನೆಯಲ್ಲಿ ಕುಜ ರಾಹು ಒಟ್ಟಿಗೆ ಇದ್ದಾರೆ. ಅವರ ದೃಷ್ಟಿ ನಿಮ್ಮ 2ನೇ ಮನೆ ಮೇಲೆ ಬಿದ್ದಿದೆ. ಅಂದರೆ ನಿಮ್ಮ ಮನೆ ಮೇಲೆ ಯಾರಾದರೂ ಪೊಲಿಟಿಕಲ್ ಸೆಕ್ಷನಲ್ಲಿರೋರಿಗೆ ರೈಡ್ ಆಗೋ ಸಾಧ್ಯತೆ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಇದರೊಟ್ಟಿಗೆ. ಸೊ ಅನವಶ್ಯಕವಾಗಿ ಲೇಡೀಸ್ ವಿಚಾರದಿಂದ ಏನಾದರೂ ಜೆಂಟ್ಸ್ ಆಗಿದ್ರೆ ನಿಮಗೆ ತೊಂದರೆ. ಸೊ ಲೇಡೀಸ್ಗೆ ಜೆಂಟ್ಸ್ ಕಡೆಯಿಂದ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ತೋರಿಸ್ತಾ ಇದೆ. ಮನೇಲಿ ಗೊತ್ತಾಗದೆ ಯಾವುದೇ ಒಂದು ಡೀಲಿಂಗ್ನ ಮಾಡಬೇಡಿ. ಅದು ಫೈನಾನ್ಸ್ ಆಗಿರಲಿ ಅಥವಾ ಪ್ರಾಪರ್ಟಿ ವಿಚಾರ ಆಗಿರಲಿ, ಏನಾದರೂ ವಸ್ತು ಕೊಡೋದು ತಗೊಳ್ಳೋದಾಗಿರಲಿ, ಅಥವಾ ನೀವು ಟ್ರಾವೆಲಿಂಗ್ 3ನೇ ಮನೆ ಮೇಲೆ ದೃಷ್ಟಿ ಬೀಳೋದ್ರಿಂದ ಎಸ್ಪೆಷಲಿ ಮನೇಲಿ ಯಾರಾದರೂ 20+ 25 to 30 ಒಳಗಡೆ ಇರೋರ ಮೇಲೆ ಸ್ವಲ್ಪ ಗಮನ ಹರಿಸಿ. ಫ್ರೆಂಡ್ ಮನೆಗೆ ಹೋಗ್ತೀನಿ ಅಥವಾ ಬೇರೆ ಎಲ್ಲೋ ಹೋಗ್ತೀನಿ ಅಂತ ಹೋಗಿ ಸಮಸ್ಯೆನಲ್ಲಿ ಸಿಕ್ಕಾಕ್ಕೊಳ್ಳೋ ಎಲ್ಲ ಒಂದು ಸಾಧ್ಯತೆಗಳು ಎಸ್ಪೆಷಲಿ ಕನ್ಯಾ ಲಗ್ನದವರಿಗೆ
ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಈ ಒಂದು ಗೋಚಾರದಲ್ಲಿ ಕುಜ ಬದಲಾವಣೆ ಕನ್ಯಾ ಲಗ್ನದವರಿಗೆ ಅಷ್ಟೊಂದು ಉತ್ತಮವಾಗಿಲ್ಲ. ಇದಿಷ್ಟು ಕನ್ಯಾ ಲಗ್ನದ ಮ್ಯಾರೇಜ್ ವಿಚಾರವಾಗಿ ಹಾಗೂ ಜಾಬ್ ವಿಚಾರವಾಗಿ ನಾವು ನೋಡಿದ್ದು. ಈಗ ಹೆಲ್ತ್ ನೋಡೋಣ. ಹೆಲ್ತ್ ಸಡನ್ನಾಗಿ ನಿಮಗೆ ಮೈಂಡ್ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ. ಮೇ ಬಿ ಹಿಂದೆ ಹೇಳಿದ್ನಲ್ಲ, ಈ ವಿಚಾರಗಳಲ್ಲಿ ಯಾವುದೋ ಒಂದು ನಿಮ್ಮ ಫ್ಯಾಮಿಲಿನಲ್ಲಿ ನಡೆಯೋದ್ರಿಂದ, ಅಂದರೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕುಜ ಇದ್ದರೆ ಅವ್ರಿಗೆ ನಡೆಯೋದ್ರಿಂದ, ಪೇರೆಂಟ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನಿಮಗೆ ಸಡನ್ನಾಗಿ ಡಿಪ್ರೆಷನ್ಸ್ ಆಗೋದು ಅಥವಾ ಜಗಳಗಳು ಹೆಚ್ಚಾಗೋದು, ಮಾತುಕತೆ ಜಾಸ್ತಿ ಆಗೋದು, ಇದೆಲ್ಲ ವಿಚಾರನೂ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಆ್ಯಂಡ್ ಹಾಸ್ಪಿಟಾಲಿಟಿನೂ ಕೂಡ ತೋರಿಸ್ತಾ ಇರೋದ್ರಿಂದ ಹಾಗೆ ಮೊಣಕೈ ಮೊಣಕಾಲು ವಿಚಾರಗಳಲ್ಲಿ ಎಚ್ಚರವಾಗಿರಿ. ತಗಿಸ್ಕೊಂಡು ಪೆಟ್ಟು ಮಾಡಿಕೊಂಡು ಅಥವಾ ಜಾರು ಬೀಳೋ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ. ಇದಿಷ್ಟು ಹೆಲ್ತು. ಟ್ರಾವೆಲಿಂಗ್ ಆಲ್ವೇಸ್ ತೋರಿಸ್ತಾ ಇದೆ. ಬಿಕಾಸ್ ಒಂದು ದೃಷ್ಟಿ ಬೀಳ್ತಾ ಇರೋದ್ರಿಂದ, ನಿಮ್ಮ 3ನೇ ಮನೆ ಮೇಲೆ ಅವರ ಒಂದು 8ನೇ ದೃಷ್ಟಿ ಬೀಳ್ತಾ ಇರೋದ್ರಿಂದ ಖಂಡಿತ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಇದರೊಟ್ಟಿಗೆ ಅನವಶ್ಯಕವಾದಂತಹ ಮಾತುಗಳು, ಗಾಬರಿ ಆಗೋದು ಅಥವಾ ಇಬ್ಬರ ಮಧ್ಯೆ 3ನೇವರು ತಲೆ ಹಾಕಿ ಮೂಗು ತೂರಿಸಿ ಅವರು ಸ್ಟೇಷನ್ಗೆ ಹೋಗೋದಂತೂ ತೋರಿಸ್ತಾ ಇದೆ. ಅಷ್ಟು 1-2 ತಿಂಗಳ ಕಾಲ ಜೈಲಲ್ಲಿ ಬರೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿ ಯಾರ್ಯಾರಿದ್ದೀರಾ, ಯಾರ್ಯಾರು ಇಲ್ಲೀಗಲ್ ಬಿಸ್ನೆಸ್ ನಡೆಸ್ತಾ ಇದ್ದೀರಾ, ನಿಮಗೆ ಚೆನ್ನಾಗಿದೆ. ಹಾಗೆ ಮೆಡಿಕಲ್ ಸ್ಟೋರ್, ಮೆಡಿಕಲ್ಗೆ ಸಂಬಂಧಪಟ್ಟ ಒಂದು ಟ್ರಾನ್ಸಾಕ್ಷನ್ಸ್ ಯಾರ್ಯಾರು ನಡೆಸ್ತಾರೆ, ಈ ಒಂದು ಸೆಕ್ಷನಲ್ಲಿ ಚೆನ್ನಾಗಿದೆ. ಬಿಕಾಸ್ 8th ಹೌಸ್, ಸೀಕ್ರೆಟ್ ಹೌಸ್. ಆ್ಯಂಡ್ ಅಗೇನ್ ನಾನು ಹೇಳಿದಾಗೆ ಯಾರ್ಯಾರು ಪೆಟ್ರೋಲಿಯಮ್ಸ್, ಒಂದು ಲಿಕ್ವಿಡ್, ಫ್ಯೂಯಲ್ಸ್ ಈ ಸೆಕ್ಷನಲ್ಲಿ ಇದ್ದೀರಾ, ನಿಮಗೆ ತುಂಬ ಚೆನ್ನಾಗಿದೆ. ಅದನ್ನು ಹೊರತುಪಡಿಸಿ ಎಜುಕೇಷನಲ್ಲಿ ಹೈಯರ್ ಎಜುಕೇಷನ್ಸ್ ಚೆನ್ನಾಗಿದೆ. ಈ ಒಂದು ಎಜುಕೇಷನ್ ಬಿಸ್ನೆಸ್ ನಡೆಸ್ತಾ ಇರೋರಿಗೆ. ಇದನ್ನು ಹೊರತುಪಡಿಸಿ ಬರುವಂತಹ ಹಣ ನಿಮ್ಮ ಕೈಯಲ್ಲಿ ನಿಲ್ಲಲ್ಲ. ಹಾಗೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಅಮೌಂಟು ನಿಮ್ಮ ಕೈಗೆ ರೀಚ್ ಆಗಲ್ಲ. ನೀವು ಒಂದು 10 lakh ಎಕ್ಸ್ಪೆಕ್ಟ್ ಮಾಡಿದರೆ ಅದರೊಂದು 3 lakh ರೀಚ್ ಆಗುತ್ತೆ. ಹೋಲ್ಡ್ ಮಾಡೋ ಸಾಧ್ಯತೆ ಹೆಚ್ಚಿದೆ ಬಿಸ್ನೆಸ್. ಈ ವಿಚಾರವಾಗಿ ಎಚ್ಚರವಾಗಿರಿ. ಆದರೆ ಇದೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಈಗ ಸಮಯ ಬಂದಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಳ್ಳಿಕ್ಕೆ. ಆ್ಯಕ್ಚುಲಿ 3, 5, 10 ಕಾಂಬಿನೇಷನ್ ಬರಬೇಕು. ನಿಮಗೆ 3ನೇ ಮನೆ ಮೇಲೆ 8ನೇ ದೃಷ್ಟಿ ಬಿದ್ದಿರೋದ್ರಿಂದ ಇದೊಂದು ಕಾಂಬಿನೇಷನ್ ಸೇಲ್ ಮಾಡಲಿಕ್ಕೆ ಈಗೊಂದು ನೀವು ಆಫರ್ ಇಡಬಹುದು. ಇದಿಷ್ಟು ವಿಚಾರಗಳು ಬಂದು ನಮ್ಮ ಕನ್ಯಾ ಲಗ್ನಕ್ಕೆ. ನೆಕ್ಸ್ಟ್ ನಾವು ತುಲಾ ಲಗ್ನಕ್ಕೆ ಬರೋಣ. ಲಗ್ನದಿಂದ 7ನೇ ಮನೆ ಕುಜ ಪರಸ್ಪರ ವೀಕ್ಷಣೆ. ಹಾಗೆ ಲಗ್ನದಿಂದ 10ನೇ ಮನೆ ಮೇಲೆ ವೀಕ್ಷಣೆ, 2ನೇ ಮನೆ ಮೇಲೆ ವೀಕ್ಷಣೆ. ತುಲಾ ಲಗ್ನದವ್ರಿಗೆ ಒಂಥರ ಜಾಕ್ಪಾಟ್ ಟೈಮ್ ಅಂತಲೇ ಹೇಳ್ಬೋದು. ಎಕ್ಸಲೆಂಟ್ ಆಗಿದೆ ಟೈಮ್ ಅಂತ ಹೇಳ್ಬೋದು. ಯಾವ್ಯಾವ ವಿಚಾರದಲ್ಲಿ, ಲಗ್ನದ ಮೇಲೇನೂ ದೃಷ್ಟಿ, ಹಾಗೆ ಲಗ್ನದಿಂದ 2ನೇ ಮನೆ ಮೇಲೆ, ಹಾಗೆ 7ನೇ ಮನೆ ಮೇಲೆ. ಮೊದಲನೇದಾಗಿ ಎಜುಕೇಷನ್ ವಿಚಾರವಾಗಿ ಅಷ್ಟೊಂದು ಉತ್ತಮವಾಗಿಲ್ಲ. PUC ಆದರೂ ಸರಿ, ಹೈಯರ್ ಎಜುಕೇಷನ್ ಆದರೂ ಸರಿ. ಸೆಕೆಂಡ್ ಬಂದು ಜಾಬ್ ವಿಚಾರವಾಗಿ ತುಂಬಾ ಎಕ್ಸಲೆಂಟ್ ಆಗಿದೆ ಟೈಮು. ಜಾಬ್ ಚೇಂಜ್ ಮಾಡಲಿಕ್ಕೆ ಏನಾದರೂ ನೋಡ್ತಾ ಇದ್ದರೆ ಸ್ವಲ್ಪ ಹೋಲ್ಡ್ ಮಾಡೋದು ಬೆಸ್ಟು. ಅಥವಾ ಈಗ ಒಂದು ಇಂಟರ್ವ್ಯೂಸ್ ಏನಾದರೂ ಅಟೆಂಡ್ ಮಾಡಿದ್ರೆ ಖಂಡಿತ ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಆಗಿ ಹಾಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವಷ್ಟು ಸ್ಯಾಲ್ರಿ ಪ್ಯಾಕೇಜ್ ಡೆಫಿನೆಟ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದು ಮ್ಯಾರೇಜ್ ವಿಚಾರ ಅಂತೂ ಎಕ್ಸಲೆಂಟ್ ಆಗಿದೆ. ಮ್ಯಾರೇಜ್ ವಿಚಾರವಾಗಿ ಆಲ್ರೆಡಿ ಮ್ಯಾರೇಜ್ ಆಗಿರೋರು ಅಥವಾ ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇರೋರು, ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕುಜ ಏನಾದರೂ ಇದ್ದರೆ 30% ಆ್ಯಡ್ ಆಗಿ ಫಟಾಫಟ್ ಅಂತ 2 ಮಂತಲ್ಲಿ ಆಷಾಢ ಕಳೆದ ಮೇಲೆ ನಿಮಗೆ ಮ್ಯಾರೇಜ್ ಆಗೋ ಸ್ಟ್ರಾಂಗ್ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ. ಇದರೊಟ್ಟಿಗೆ ನೀವು ಮ್ಯಾರೇಜ್ ಅಂತ ವಿಚಾರ ಬಂದಾಗ ದಯವಿಟ್ಟು ಅಲರ್ಟ್ ಆಗಿರಿ. 7ನೇ ಮನೆಯಲ್ಲಿ ಕೂತಿರೋ ಕುಜ ರಾಹುಗಳ ದೃಷ್ಟಿ ಪರಸ್ಪರ ಲಗ್ನದ ಮೇಲೆ ಬೀಳೋದ್ರಿಂದ ಯಾರ್ಯಾರು ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಹುಡುಗ ಹುಡುಗಿ ನೋಡೋ ವಿಚಾರದಲ್ಲಿ ತುಂಬಾ ಚೀಟಿಂಗ್ ಆಗೋ ಸಾಧ್ಯತೆ ಹೆಚ್ಚು ಇದೆ. ಯಾರ್ದೋ ಪ್ರಾಪರ್ಟಿನ ಯಾರೋ ತೋರಿಸಿ ಅಥವಾ ಅದ್ರ ಮೇಲೆ ಎಷ್ಟೋ ಕೋಟಿ ಸಾಲ ಇರುತ್ತೆ, ನಮ್ಮದು ಅಂತ ಹೇಳಿ ಹುಡುಗ ಆದರೂ ಸರಿ ಹುಡುಗಿ ಆದರೂ ಸರಿ ಇಬ್ಬರ ಕಡೆಯಿಂದ ಚೀಟಿಂಗ್ ಆಗೋ ಸಾಧ್ಯತೆ ಇದೆ. ನೀವು ಹೆಚ್ಚು ಅದರ ಬಗ್ಗೆ ಗಮನ ಹರಿಸಿದ ನಂತರವೇ ಮುಂದಿನ ಒಂದು ವಿಚಾರಕ್ಕೆ ಕಾಲಿಡಬೇಕು. ನಂತರ ಆರೋಗ್ಯ ಹೇಗಿದೆ ಅಂತ ನೋಡೋಣ. ಆರೋಗ್ಯಕ್ಕೂ ಸಹ ಉತ್ತಮವಾಗಿದೆ. ಏನಂತ ಹೆವಿ ಸಮಸ್ಯೆ ಬರಲ್ಲ ನಿಮಗೆ. 10ನೇ ಮನೆ ಆಗಿರೋದ್ರಿಂದ ಸಣ್ಣ ಪುಟ್ಟ ಏನಾದರೂ 10ನೇ ಮನೆಯ ಮೇಲೆ ದೃಷ್ಟಿ 4ನೇ ದೃಷ್ಟಿ ಬೀಳೋದ್ರಿಂದ ಏನಾದರೂ ಸಣ್ಣ ಪುಟ್ಟದಾಗಿ ಬೀಳುವಂತಹ ಸಾಧ್ಯತೆ ಇದೆ ಅಷ್ಟೇ. ಅದು ಬಿಟ್ಟರೆ ಅಂತಹ ಏನು ಬ್ಯಾಡ್ ಕಾಂಬಿನೇಷನ್ಸ್ ತೋರಿಸ್ತಾ ಇಲ್ಲ.
ತದನಂತರ ಸದ್ಯಕ್ಕಂತೂ ಯಾವುದೂ ಟ್ರಾವೆಲಿಂಗ್ ತೋರಿಸ್ತಾ ಇಲ್ಲ. ಯಾರ್ಯಾರು ಪೊಲಿಟಿಕಲಲ್ಲಿದ್ದೀರಾ ನಿಮಗಂತೂ ಎಕ್ಸಲೆಂಟ್ ಆಗಿದೆ. ಪಬ್ಲಿಕ್ ಜೊತೆ ಇನ್ನೂ ಹೆಚ್ಚಿಗೆ ಒಂದು ಮಿಂಗಲ್ ಆಗ್ತೀರಾ. ಹಾಗೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ನೀವು ಕೆಲಸದ ಕಡೆ ಗಮನ ಬಿಟ್ಟು ಸಡನ್ನಾಗಿ ಬಿಸ್ನೆಸ್ ಓಪನ್ ಮಾಡೋಣ ಅನ್ನೋ ಒಂದು ಮೈಂಡು. ಅದಕ್ಕೆ ಹೇಳ್ತಾ ಇದ್ದೀನಿ. ಕುಜರಾಹು ಒಟ್ಟಿಗೆ ಇದ್ದು ಅಗೇನ್ 7ನೇ ಮನೆ ಪಬ್ಲಿಕ್, 7th ಹೌಸ್ ಇಸ್ ದ ಪಬ್ಲಿಕ್ ಹೌಸ್. ಏನನ್ಸುತ್ತೆ, ಬಿಸ್ನೆಸ್ ಮಾಡಿಬಿಡೋಣ ನಾವು, ಇದರಲ್ಲೆಲ್ಲ ಅರ್ನ್ ಮಾಡಲಿಕ್ಕೆ ಟೈಮ್ ಲೇಟ್ ಆಗುತ್ತೆ. ಇಮ್ಯಾಜಿನರಿ ಆಗಲೇ ಹೇಳ್ದಲ್ವ, ಕುಜ ಸ್ಪೀಡು, ರಾಹು ಇಮ್ಯಾಜಿನರಿ. ಸ್ಪೀಡಾಗಿ ಇಮ್ಯಾಜಿನರಿ ಮಾಡೋಕ್ಕೋಗಿ ಹಳ್ಳಕ್ಕೆ ಬೀಳೋದು. ನಿಮ್ಮ ಗ್ರಾಫ್ ಮೇಲೋಗಿ ಡೌನ್ ಆಗುತ್ತೆ. ಸಡನ್ನಾಗಿ ಬಿಸ್ನೆಸ್ ಚೇಂಜ್ ಮಾಡೋ ಒಂದು ಮೈಂಡ್ ಬಂದ್ಬಿಡುತ್ತೆ. ಈ ಕೊರೋನಾದಿಂದ 3 ವರ್ಷದಿಂದ ಏನು 3-4 ಇಯರ್ಸಿಂದ ಲಾಸ್ ಆಗಿದೆ ಒಂದೇ ಸರಿ ಎತ್ತಿಬಿಡೋಣ ಅಂತ. ಹಾಗೆ ಮಾಡೋಕ್ಕೋಗಿ ಹಳ್ಳಕ್ಕೆ ಬೀಳ್ತೀರಾ, ಹುಷಾರು. ನೆಕ್ಸ್ಟ್ ಬಂದು ಟ್ರಾವೆಲಿಂಗ್ಸ್ ಅಷ್ಟೊಂದು ಉತ್ತಮವಾಗಿಲ್ಲ, ಹಾಗೆ ತಲೆಗೆ ಕೆಡಿಸ್ಕೋಬೇಡಿ. ಪ್ರಾಪರ್ಟಿ ವಿಚಾರ ನಿಮಗೆ ಉತ್ತಮವಾಗಿದೆ, ಅಷ್ಟೊಂದು ನಾರ್ಮಲ್ ಆಗಿದೆ, ಏನಂತ ಪ್ರಾಬ್ಲಮ್ ಏನೂ ಇಲ್ಲ. ಬಿಸ್ನೆಸ್ಸಲ್ಲಿರೋರಿಗಂತೂ ಹೇಳಿ ಮಾಡಿಸಿದಂತಹ ಸಮಯ. ಇದೊಂದು ಜಾಕ್ಪಾಟ್ ಅಂತ ಹೇಳಿದ್ನಲ್ಲ, ಟೋಟಲಿ ತುಲಾ ಲಗ್ನದವ್ರಿಗೆ ಎಕ್ಸಲೆಂಟ್ ಆಗಿದೆ. ಹಾಗೆ ಯಾರಿಗಾದ್ರೂ ಅಮೌಂಟ್ ಕೊಟ್ಟಿದ್ರೆ ನೀವು ಈಗ ಒಂದು ವಾಪಸ್ ಬರೋ ಸಾಧ್ಯತೆ ತೋರಿಸ್ತಾ ಇದೆ. ಅವ್ರಿಗೇನೆ ಕೊಟ್ಬಿಡ್ಬೇಕಪ್ಪ, ಅವ್ರ ಹತ್ರ ಅಮೌಂಟ್ ಈಸ್ಕೊಂಡು ನಮಗೆ ತೊಂದರೆ ಆಗಿದೆ ಅನ್ನೋ ಫೀಲ್ ಬಂದು ಅಮೌಂಟ್ ವಾಪಸ್ ಕೊಡುವಂತಹ, ನೀವು ಒಂದು 10 ಲಕ್ಷ ಕೊಟ್ಟಿದ್ರೆ ಒಂದು 2 ಲಕ್ಷ ಆದರೂ ನಿಮ್ಗೆ ವಾಪಸ್ ಬರೋ ಕಾಂಬಿನೇಷನ್ ತೋರಿಸ್ತಾ ಇದೆ ತುಲಾ ಲಗ್ನದವರಿಗೆ. ಇದಿಷ್ಟು ವಿಚಾರ ಬಂದು ಕುಜ ತನ್ನ ಸ್ವಕ್ಷೇತ್ರಕ್ಕೆ ಹೋಗ್ತಾ ಇರುವಂತಹ ಮೇಷರಾಶಿಯಿಂದ ಲಗ್ನದ ಫಲಗಳು. ಈಗ ನೆಕ್ಸ್ಟ್ ನಾವು ವೃಶ್ಚಿಕ ಲಗ್ನಕ್ಕೆ ಬರೋಣ. ಹಾಗೇನು ಕುಜಂದು ವೃಶ್ಚಿಕ ಮತ್ತು ಮೇಷ ಎರಡೂ ಸ್ವಂತ ಮನೆ ಆಗಿರೋದ್ರಿಂದ ದಯವಿಟ್ಟು ವೃಶ್ಚಿಕ ಲಗ್ನದವರು ಯಾರ್ಯಾರು ಎಜುಕೇಷನ್ ಸೆಕ್ಷನಲ್ಲಿದ್ದೀರಾ ತುಂಬಾ ಅಲರ್ಟ್ ಆಗಿರಬೇಕು. ಲಗ್ನದಿಂದ 6ನೇ ಮನೆ ಆಗ್ತಾ ಇರೋದ್ರಿಂದ ನಿಮಗೆ 6th ಹೌಸ್ ಇಸ್ ದ ಅಡಿಕ್ಷನ್. ಯಾರ್ಯಾರು ಪಿ ಯು ಸಿ ಪ್ಲಸ್ ನಂತರ ಇದ್ದೀರಾ ಮನೇಲಿರೋರು ಪೇರೆಂಟ್ಸ್ ಸ್ವಲ್ಪ ಗಮನ ಹರಿಸ್ಬೇಕು. ಈ ಒಂದು 2 ಮಂತ್ಸ್ ತುಂಬಾ ಅಲರ್ಟ್ ಆಗಿರಬೇಕು. ಔಟಿಂಗ್ ಹೋಗೋದು ಅಥವಾ ಲೇಟ್ ನೈಟ್ ಪಾರ್ಟೀಸ್ ಆಗಿರಲಿ, ಎಚ್ಚರವಾಗಿರಬೇಕು. 6th ಹೌಸ್ ಹಾಸ್ಪಿಟಾಲಿಟಿ ತೋರಿಸ್ತಾ ಇದೆ. ಅಡಿಕ್ಷನ್ ಅಂದರೆ ಏನಾದರೂ ತಗೊಳ್ಳಿ, ಡ್ರಗ್ಸ್, ಡ್ರಿಂಕ್ಸ್, ಫೋನ್ ಅಡಿಕ್ಷನ್, ಗೇಮ್ಸ್ ಏನಾದರೂ ತಗೋಬೋದು ನೀವು. ಹಾಗಾಗಿ ದಯವಿಟ್ಟು ಅಲರ್ಟ್ ಆಗಿರಬೇಕು. ಎಜುಕೇಷನಲ್ಲಿ ಇಷ್ಟು. ಆದರೆ ಮೆಡಿಕಲ್ ಸೆಕ್ಷನ್ ಈ ಒಂದು ಲೈನಲ್ಲಿ ಯಾರ್ಯಾರಿದ್ದೀರಾ ನಿಮಗೆಲ್ಲ 6th ಹೌಸ್ ಚೆನ್ನಾಗಿದೆ. ಆದರೆ ಇಲ್ಲೊಂದು ವಿಚಾರ ಗಮನಿಸಬೇಕು, ಏನು ಅಂತ ಹೇಳಿದ್ರೆ ಕನ್ಯಾ ಲಗ್ನಕ್ಕೆ ಮತ್ತು ಒಂದು ವೃಶ್ಚಿಕ ಲಗ್ನಕ್ಕೆ, ಕನ್ಯಾ ಲಗ್ನದಿಂದ 8ನೇ ಮನೆ ಮೇಷರಾಶಿ ಬರುತ್ತಲ್ವಾ. 8th ಲಾರ್ಡ್ ಸಿಟ್ಟಿಂಗ್ ಇನ್ 8th ಹೌಸ್, ವಿಪರೀತ ರಾಜಯೋಗ. ಹೇಳು. ಕನ್ಯಾ ಲಗ್ನದವರಿಗೆ ವಿಪರೀತ ರಾಜಯೋಗ, 8th ಲಾರ್ಡ್ ಸಿಟ್ಟಿಂಗ್ ಇನ್ 8th ಹೌಸ್. ಹಾಗೆ ವೃಶ್ಚಿಕ ಲಗ್ನದವರು ಕೂಡ 6ನೇ ಅಧಿಪತಿ 6ರಲ್ಲೇ ಕೂತಿದ್ದಾರೆ, ಅದು ಸ್ವಕ್ಷೇತ್ರದಲ್ಲಿ ಕೂತಿರೋದ್ರಿಂದ ವಿಪರೀತ ರಾಜಯೋಗ. ಯಾವುದರಲ್ಲಿ? ಕೆಲಸದಲ್ಲಿ, ಹಾಗೆ ಹಣಕಾಸಿನ ವಿಚಾರದಲ್ಲಿ. ಆದರೆ ಎಜುಕೇಷನ್ ಚೆನ್ನಾಗಿಲ್ಲ. ತದನಂತರ ಜಾಬ್ ವಿಚಾರವಾಗಿ ಎಕ್ಸಲೆಂಟ್ ಆಗಿದೆ. ಜಾಬ್ ವಿಚಾರ ಈ ಸಮಯದಲ್ಲಿ ನೀವು ಹೊಸ ಜಾಬ್ ಚೇಂಜ್ ಆದರೂ ಮಾಡ್ಬೋದು, ಅಥವಾ ಗೌರ್ಮೆಂಟ್ ಜಾಬ್ಗೆ ಆದರೂ ಟ್ರೈ ಮಾಡ್ತಾಯಿದ್ರೆ ಇದೊಂದು ಸ್ಟ್ರಾಂಗ್ ಕಾಂಬಿನೇಷನ್ ಇದೆ. ದಯವಿಟ್ಟು ಅದನ್ನು ಬಳಸ್ಕೊಳ್ಳಿ. ತದನಂತರ ಹೆಲ್ತ್ ವಿಚಾರ ಅಂತಲೂ ನಿಮಗೆ ತುಂಬಾ ಬ್ಯಾಡ್ ತೋರಿಸ್ತಾ ಇದೆ. 1-6-12 ಕಾಂಬಿನೇಷನ್ ಬರ್ತಾ ಇರೋದ್ರಿಂದ ದಯವಿಟ್ಟು ಹೆಲ್ತ್ ವಿಚಾರದಲ್ಲಿ ಅಲರ್ಟ್ ಆಗಿರಿ. ಒಂದಷ್ಟು ದಿವಸ, ಒಂದು 15-20 ದಿವಸ ನೀವು ಬೆಡ್ ರಿಡನ್ ಆಗೋ ಕಾಂಬಿನೇಷನ್ಸ್ ಎಲ್ಲ ತೋರಿಸ್ತಾ ಇರೋದ್ರಿಂದ ಹೆಚ್ಚು ಅಲರ್ಟ್ ಆಗಿರಿ. ಎಸ್ಪೆಷಲಿ PCOD ಏನಾದರೂ ಇದ್ದರೆ ಗರ್ಲ್ಸ್ ದಯವಿಟ್ಟು ತೋರಿಸ್ಕೊಳ್ಳಿ. ಹಾಗೆ ಜೆಂಟ್ಸ್ ಕೂಡ ಏನಾದರೂ ಇನ್ಸ್ಪೆಕ್ಷನ್ ವಿಚಾರವಾಗಿ ಇದೇ ತೋರಿಸ್ಕೊಳ್ಳಿ. ಹಾಗೆ ಇವೆರಡು ರಕ್ತಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು ಹೆಚ್ಚು ಬರುತ್ತೆ. ಹಾಗೆ ಮೈಗ್ರೇನ್ ಒಂದು ಸ್ಟ್ರಾಂಗ್, ರಾಹು ಜೊತೆ ಕುಜ ಇರೋದ್ರಿಂದ ಮೈಗ್ರೇನ್ ಅಥವಾ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ತಲೆನೋವು, ಅಥವಾ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಕೂತಿರೋದಿಲ್ಲಿ ಮೇಷರಾಶಿಲಿ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನೀವು ಗಮನಕ್ಕೆ ತಗೊಬೇಕು. ಹೆಲ್ತ್ ವಿಚಾರ ಅಷ್ಟೊಂದು ಉತ್ತಮವಾಗಿಲ್ಲ. ನಂತರ ಬಂದು ಮ್ಯಾರೇಜ್ಗಂತೂ 1-6-12 ಡಿವೋರ್ಸ್. ಈಗ ಯಾರಾದರೂ ಡಿವೋರ್ಸ್ಗೆ ಅಪ್ಲೈ ಮಾಡಿದರೆ ದಯವಿಟ್ಟು ಇದನ್ನು ಮುಂದುವರ್ಸ್ಕೊಂಡು ಹೋಗಿ, ಬೇಗ ಕ್ಲಿಯರ್ ಆಗಿಬಿಡುತ್ತೆ. ಆದರೆ ಮದುವೆ ಮಾಡ್ಕೊಳ್ಳೋರು ದಯವಿಟ್ಟು ಹೋಲ್ಡ್ ಮಾಡಿ. ಈ 2 ಮಂತ್ ಹುಡುಗಿ ನೋಡಲಿಕ್ಕೂ ಹೋಗಬೇಡಿ, ಮದುವೆ ವಿಚಾರನೇ ತೆಗಿಬೇಡಿ ನೀವು. ಮ್ಯಾರೇಜ್ ವಿಚಾರವಾಗಿ ವೃಶ್ಚಿಕ ಲಗ್ನದವರು ದಯವಿಟ್ಟು ತುಂಬಾ ಅಲರ್ಟ್ ಆಗಿರಿ. 1-6-12 ಕಾಂಬಿನೇಷನ್ ಬರ್ತಾ ಇರೋದ್ರಿಂದ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ದಯವಿಟ್ಟು ಎಚ್ಚರವಾಗಿರಿ. ನಂತರ ಬಂತು ಸದ್ಯಕ್ಕೆ ಸ್ಮಾಲ್ ಟ್ರಾವೆಲಿಂಗ್ ತೋರಿಸ್ತಾ ಇದೆ. 12ನೇ ಮನೆ ಮೇಲೆ ದೃಷ್ಟಿ ಬೀಳೋದ್ರಿಂದ ಸಣ್ಣ ಪುಟ್ಟ ಅನವಶ್ಯಕವಾದಂತಹ ಟ್ರಾವೆಲ್ ತೋರಿಸ್ತಾ ಇದೆ.
ಸೊ ಅದನ್ನೊಂದನ್ನು ಬಳಸ್ಕೊಳ್ಳಿ. ಬಿಸ್ನೆಸ್ಸಲ್ಲಿರೋರಿಗೆ ಅಷ್ಟೊಂದು ಉತ್ತಮವಾಗಿಲ್ಲ. ಹಣ ಬರುತ್ತೆ, 50% ಅಷ್ಟೇ ಹಣ ಬರುತ್ತೆ, ಆದರೆ 100% ಹಣ ಬರೋದಿಲ್ಲ ನಿಮಗೆ. ಸೊ ಪ್ರಾಪರ್ಟಿ ಯಾರಾದರೂ ತಗೊಳ್ಳಿಕ್ಕಾದ್ರೂ ಸರಿ, ಕೊಳ್ಳಿಕ್ಕಾದ್ರೂ ಸರಿ, ಇದೊಂದು ಸ್ಟ್ರಾಂಗ್ ಕಾಂಬಿನೇಷನ್ ಇಲ್ಲದೆ ಇರೋದ್ರಿಂದ ಹೆಚ್ಚು ಒಂದು ಪ್ರಯತ್ನ ಪಡುವ ಅವಶ್ಯಕತೆ ಇಲ್ಲ. ಹಾಗೆ ಸೊ ನೀವು ಹೆಚ್ಚು ಗಮನ ಕೊಡಬೇಕಾಗಿರೋದು ಹೆಲ್ತ್ ಬಗ್ಗೆ. ಸೊ ಇದಿಷ್ಟು ವಿಚಾರ ಬಂದು ವೃಶ್ಚಿಕ ಲಗ್ನಕ್ಕೆ. ನೆಕ್ಸ್ಟ್ ನಾವು ಧನು ಲಗ್ನಕ್ಕೆ ಹೋಗೋಣ. ಲಗ್ನದಿಂದ 5ನೇ ಮನೆ, 9ನೇ ಮನೆ ಹಾಗೂ 11ನೇ ಮನೆ. ಸೊ ಧನು ಲಗ್ನದವ್ರಿಗೆ ತುಂಬಾ ಉತ್ತಮವಾದಂತಹ ಸಮಯ. ಎಜುಕೇಷನ್ ವಿಚಾರ ಎಕ್ಸಲೆಂಟ್, ಬೇಸಿಕ್ಕಿಂದ ಹೈಯರ್ ಕ್ಲಾಸ್ವರೆಗೂ. ಆದರೆ ಸ್ವಲ್ಪ ಸೋಂಬೇರಿ ಆಗೋದ್ರಿಂದ ಸ್ವಲ್ಪ ಬಿಲೋ PUC ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗಮನ ಕೊಡಬೇಕು. ಆದರೆ ಆಫ್ಟರ್ PUC ವಿದ್ಯಾರ್ಥಿಗಳಿಗೆ 5th ಹೌಸ್ ಇರೋದ್ರಿಂದ ಸೋಂಬೇರಿ ಆದ್ರೂ ಎಂಡ್ ಆಫ್ ದ ಡೇ ಸೊ ಚೆನ್ನಾಗಿ ಓದ್ತಾರೆ. ಹಾಗೆ ಜಾಬ್ ವಿಚಾರವಾಗಿ ಇದೊಂದು ಸಮಯ ಜಾಬ್ ಚೇಂಜ್ ಮಾಡೋ ಒಂದು ಕಾಂಬಿನೇಷನ್ಸ್ ತೋರಿಸ್ತಾ ಇದೆ. ಬಟ್ ನನ್ನ ಸಜೆಷನ್ನ ಹೋಲ್ಡ್ ಮಾಡಿ. ಸೊ ಈ 2 ಮಂತ್ ಆದಮೇಲೆ ನೀವು ಚೇಂಜ್ ಮಾಡ್ಕೊಳ್ಳಿ. ಈಗ ಚೇಂಜ್ ಮಾಡಿದ್ರೂ ನಿಮಗೆ ಸ್ವಲ್ಪ ಡಿಲೇ ಆಗುತ್ತೆ 5th ಹೌಸು, ಆ್ಯಂಡ್ ನೀವು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರುತ್ತೆ ಜಾಬ್ ವಿಚಾರದಲ್ಲಿ. ಮ್ಯಾರೇಜ್ ವಿಚಾರದಲ್ಲಿ ಸೊ ಒತ್ತಾಯವಾಗಿ ಒಪ್ಕೋತೀರಾ. ಹಾಗಾಗಿ ಲಗ್ನದಿಂದ 5ನೇ ಮನೆ. ಆದರೆ ಲವ್ ಮ್ಯಾರೇಜ್ಗೆ ಇದು ತುಂಬ ಸ್ಟ್ರಾಂಗ್ ಆಗಿದೆ. ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡೋ ಒಂದು ಸ್ಟ್ರಾಂಗ್ ಕಾಂಬಿನೇಷನ್ಸ್ ಇದೆ. ಬಟ್ ಮದುವೆ ಆಗಿರೋರಿಗೆ ಸೊ ಸುಮ್ಮನೆ ಏನೋ ಒಂದು ಇರಬೇಕಲ್ಲ ಅಂತ ಇರೋದು ಅಥವಾ ಆ ಥರ ಒಂದು ಕಾಂಬಿನೇಷನ್ಸ್ ಇರೋದ್ರಿಂದ ಇದಿಷ್ಟು ಮದುವೆ ವಿಚಾರವಾಗಿ ಅಷ್ಟೊಂದು ಉತ್ತಮವಾಗಿಲ್ಲ ಮದುವೆಗೆ. ತದನಂತರ ನಾವು ಹೆಲ್ತ್ ನೋಡೋಣ. ಹೆಲ್ತ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು 2 ಮಂತಂದು ನಿಮಗೆ ಎಕ್ಸಲೆಂಟ್. ಲಗ್ನದಿಂದ 5ನೇ ಮನೆ. ಸೊ ಹಾಗಾಗಿ ಹೆಲ್ತ್, ಹಾಗೆ ಇದೊಂದು ಬೇಬಿಗೆ ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಒಂದು ಸ್ಟ್ರಾಂಗ್ ಕಾಂಬಿನೇಷನ್ಸ್ ಚೆನ್ನಾಗಿದೆ. ಹಾಗೆ ಯಾವುದಾದ್ರೂ ಹಣ ಅಣ್ಣಂದ್ರಿಗೆ ಯಾರಿಗಾದ್ರೂ ಹಣ ಕೊಟ್ಬಿಟ್ಟು ಅದು ಹೋಲ್ಡ್ ಆಗಿದ್ದರೆ ಈಗ ಒಂದು ನಿಮ್ಮ ಅಣ್ಣಂದ್ರ ಕಡೆಯಿಂದ ಹಣ ಬರೋ ಸಾಧ್ಯತೆ ತೋರಿಸ್ತಾ ಇದೆ. ಧನು ಲಗ್ನದವರಿಗೆ ಸ್ವಲ್ಪ ಅಮೌಂಟ್ ಬರುತ್ತೆ. 12th ಹೌಸು ಅವ್ರದ್ದೇ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಅಮೌಂಟ್ ಬರುತ್ತೆ ನಿಮಗೆ. ತದನಂತರ ಯಾರಾದರೂ ಟ್ರಾವೆಲಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಇದೊಂದು ಸ್ಮಾಲ್ ಟ್ರಾವೆಲ್, ಬಿಗ್ ಟ್ರಾವೆಲ್ ಇಲ್ಲ, ಜಸ್ಟ್ ಸ್ಮಾಲ್ ಟ್ರಾವೆಲ್. 2 hours ಅಥವಾ 3 hours ಅಥವಾ 1-2 days ಅಷ್ಟೇ ಟ್ರಾವೆಲ್ಸ್ ತೋರಿಸ್ತಾ ಇದೆ 12th ಹೌಸ್ ಇರೋದ್ರಿಂದ. ನಾನು ಏನಕ್ಕೆ ಇದು ಸೊ ವಿಡಿಯೋ ಲೆಂತ್ ಆದರೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಅರ್ಥ ಆಗಲಿ, ಹಾಗೆ ತುಂಬ ಜನ ಕಲಿತಾ ಇದ್ದಾರೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ವಿಚಾರಕ್ಕೆ ನಾನು ಸೊ ಲಗ್ನ ಹಾಕಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದಿಷ್ಟು ವಿಚಾರ ಬಂದು ಧನು ಲಗ್ನಕ್ಕೆ. ನಂತರ ಬಿಸ್ನೆಸ್ ವಿಚಾರದಲ್ಲೂ ಸಹ ಉತ್ತಮವಾಗಿದೆ. ಸ್ಟಾರ್ಟಿಂಗ್ ಒಂದು 15 days ನಿಮಗೆ ಅಮೌಂಟ್ ಸ್ಟ್ರಕ್ ಆದ್ರೂ ಎಂಡ್ ಆಫ್ ದ ಡೇ ನಿಮಗೆ ಕಂಪ್ಲೀಟ್ ಅಮೌಂಟ್ ವಾಪಸ್ ಬರೋ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ. ಇದಿಷ್ಟು ಬಂದು ಧನು ಲಗ್ನಕ್ಕೆ. ಸೊ ಪ್ರಾಪರ್ಟಿ ಸೇಲಿಂಗ್ ಕಾಂಬಿನೇಷನ್ನು ಇದೆ, ಗುಡ್ ಇದೆ. ಹಾಗೆ ಬೈಯಿಂಗ್ ಕಾಂಬಿನೇಷನ್ ಸ್ಟ್ರಾಂಗಾಗಿ ಇಲ್ಲದೆ ಇರೋದ್ರಿಂದ ಸೇಲ್ ಬೇಕಾದರೆ ಈಗ ನೀವು ಮಾಡಿ. ಸೊ ವೆಹಿಕಲ್ಸ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು. ನೆಕ್ಸ್ಟ್ ನಾವು ಮಕರ ಲಗ್ನಕ್ಕೆ ಬರೋಣ. ಲಗ್ನದಿಂದ 4ನೇ ಮನೆ ಹಾಗೆ 8ನೇ ಮನೆ ಮೇಲೆ ದೃಷ್ಟಿನೂ ಅವ್ರದ್ದೇ, 11ರ ಮನೆ. ಸೊ ಎಜುಕೇಷನ್ ವಿಚಾರದಲ್ಲಿ ಬೇಸಿಕ್ಕಿಂದ ಹೈಯರ್ ಎಜುಕೇಷನ್ವರೆಗೂ ಎಕ್ಸಲೆಂಟ್ ಆಗಿದೆ. ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಜಾಬ್ ವಿಚಾರವಾಗಿ ಯಾರ್ಯಾರು ಟೀಚಿಂಗ್ ಸೆಕ್ಷನಲ್ಲಿದ್ದೀರಾ, ಲೆಕ್ಚರರ್ಸ್, ಪ್ರಿನ್ಸಿಪಾಲ್ಸ್, ಸೊ ಈ ಒಂದು ಪ್ರೊಫೆಸರ್ಸ್, ಈ ಒಂದು ಸೆಕ್ಷನಲ್ಲಿದ್ದೀರಾ, ನಿಮಗೆ ಉತ್ತಮವಾಗಿದೆ ಜಾಬ್ ವಿಚಾರದಲ್ಲಿ. ಹಾಗೆ ಸೊ ಯಾರಾದರೂ ಹೊಸ ಒಂದು ಜಾಬ್ ಟ್ರೈ ಮಾಡ್ತಾಯಿದ್ರೆ ಸ್ವಲ್ಪ ದಿನ ಹೋಲ್ಡ್ ಮಾಡಿ ಅಂತಲೇ ಹೇಳ್ತೀನಿ. ತದನಂತರ ಸೊ ಮ್ಯಾರೇಜ್ ವಿಚಾರ ನೋಡೋಣ ಹೇಗಿದೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಒಂದು 1.5 month ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ನಿಮಗೆ. ಎಂಡಿಂಗ್ ಆಫ್ ದ ಮಂತಲ್ಲಿ ಸ್ವಲ್ಪ ಸುಧಾರಿಸ್ಕೋತೀರಾ. ಯಾಕೆಂದರೆ 4-8-11 ಕಾಂಬಿನೇಷನ್, ಅಗೈನ್ 4-8-11 ಕಾಂಬಿನೇಷನ್ ಬರೋದ್ರಿಂದ ದಯವಿಟ್ಟು ಅಲರ್ಟ್ ಆಗಿರಿ ಅಂತಲೇ ಹೇಳಬಹುದು. ನಂತರ ಬಂದು ನಿಮಗೆ ಹೆಲ್ತ್ ವಿಚಾರ. ಲಗ್ನದಿಂದ 4ನೇ ಮನೆಯಲ್ಲಿ ಕುಜ, ಹಾಗೆ ಅವನ ದೃಷ್ಟಿ 8ನೇ ಮನೆ ಮೇಲೂ ಬೀಳುತ್ತೆ, 11ನೇ ಮನೆ ಮೇಲೂ ಬೀಳುತ್ತೆ, ಸೊ 10ನೇ ಮನೆ ಮೇಲೂ ಬೀಳುತ್ತೆ. ಹಾಗಾಗಿ ಹೆಲ್ತ್ ಅಂತೂ ತುಂಬಾ ಬ್ಯಾಡ್ ಕಾಂಬಿನೇಷನ್ಸ್ ತೋರಿಸ್ತಾ ಇರೋದ್ರಿಂದ ದಯವಿಟ್ಟು ಎಚ್ಚರವಾಗಿರಿ. ನಿಮಗೂ ಕೂಡ ಸೊ ಆಕ್ಸಿಡೆಂಟ್ ಕಾಂಬಿನೇಷನ್ಸ್ ತೋರಿಸ್ತಾನೇ ಇದೆ. ದಯವಿಟ್ಟು ಎಚ್ಚರವಾಗಿರಿ, ದಯವಿಟ್ಟು. ಸೊ ಮಕರ ಲಗ್ನದವರಿಗೆ ಇದೊಂದು ನಾನು ಕಿವಿ ಮಾತನ್ನು ಹೇಳಬಲ್ಲೆ. ಹಾಗೆ ಟ್ರಾವೆಲಿಂಗ್ಸ್ ಅಂತೂ ಹೆಚ್ಚು ಟ್ರಾವೆಲಿಂಗ್ಸ್ ತೋರಿಸ್ತಾ ಇಲ್ಲ ಸದ್ಯಕ್ಕೆ, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಬಿಸ್ನೆಸ್ ಮಾಡ್ತಾ ಇರೋದಂಗೆ ಎಸ್ಪೆಷಲಿ ರಿಯಲ್ ಎಸ್ಟೇಟ್, ಬ್ರೋಕರೇಜ್
ಈ ಒಂದು ಸೆಕ್ಷನ್ನಲ್ಲಿ ಯಾರ್ಯಾರು ಭೂಮಿಗೆ ಸಂಬಂಧಪಟ್ಟಂತಹ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಇದೊಂದು ತುಂಬಾ ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು. ಹಾಗೆ ಲಗ್ನದಿಂದ 4ನೇ ಮನೆ, ಅವ್ರ 8ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾರೆ. ಹಾಗೆ 10-11 ಮನೆ ಮೇಲೆ ಕೂಡ ದೃಷ್ಟಿ ಅವರೇ ಹಾಕ್ತಾರೆ. ಹಾಗೆ ಮ್ಯಾರೇಜ್ ವಿಚಾರ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮ್ಯಾರೇಜಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಕಾಂಬಿನೇಷನ್ಸ್ ಇಲ್ಲ, ಹಾಗಾಗಿ ಅಲರ್ಟ್ ಆಗಿರಿ. ತದನಂತರ ಟ್ರಾವೆಲಿಂಗ್ಸ್ ಅಷ್ಟೊಂದು ತೋರಿಸ್ತಾ ಇಲ್ಲ, ಸಣ್ಣ ಪುಟ್ಟ ಟ್ರಾವೆಲಿಂಗ್ಸ್. ಇದಿಷ್ಟು ವಿಚಾರ ಬಂದು ಮಕರ ಲಗ್ನಕ್ಕೆ. ನಂತರ ನಾವು ಕುಂಭ ಲಗ್ನಕ್ಕೆ ಹೋಗೋಣ. ಲಗ್ನದಿಂದ 3ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ. ಟೋಟಲ್ ಕಾಂಬಿನೇಷನ್ಸ್ ಏನು ಬಂತು? 3, 6, 10, 11. 3, 6, 10, 11 ಕಾಂಬಿನೇಷನ್ ಬಂತು. ಬಿಲೋ 10th ಎಜುಕೇಷನ್ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೆ ಆಫ್ಟರ್ PUC ತುಂಬಾ ಚೆನ್ನಾಗಿದೆ. ಬಿಲೋ 10th ಇರೋರಿಗೂ ಸಣ್ಣ ಪುಟ್ಟ 3, 6 ಅಡಿಕ್ಷನ್ಗೆ ಹೋಗ್ತಾರೆ ಮತ್ತು ಹಠ ಮಾಡೋ ಕಾಂಬಿನೇಷನ್ ಇರೋದ್ರಿಂದ ಸ್ಟಾರ್ಟಿಂಗ್ 1 ಮಂತ್ ಅವರು ಹಠ ಮಾಡಿದ್ರು ಎಂಡ್ ಆಫ್ ದ ಡೇ ರಿಸಲ್ಟ್ ಚೆನ್ನಾಗಿ ತೆಗಿತಾರೆ. ಕೆಲವರು ನೋಡಿ ಓದೋದು ಕಮ್ಮಿ ಟೈಮೇ, ಬಟ್ ಮಾರ್ಕ್ಸ್ ಮಾತ್ರ ತುಂಬ ಚೆನ್ನಾಗಿ ತೆಗಿತಾರೆ. ಇದೆಲ್ಲ ವಿಚಾರಗಳು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕುಜ ಇದ್ದರೆ ಮಾತ್ರನೇ ಬರುತ್ತೆ. ನೆಕ್ಸ್ಟ್ ಜಾಬ್ ವಿಚಾರ ನೋಡೋಣ. ಯಾರಾದರೂ ಜಾಬ್ ವಿಚಾರ ನೋಡ್ತಾ ಇದ್ದರೆ ಕುಂಭ ಲಗ್ನದವ್ರಿಗಂತೂ ಇದೊಂದು ತುಂಬಾ ವೆರಿ ಗುಡ್ ಟೈಮ್ ಅಂತಲೇ ಹೇಳ್ಬೋದು. 3, 6, 10, 11 ಇರೋದ್ರಿಂದ ಸ್ಮಾಲಾಗಿ ಒಂದು ಸ್ವಲ್ಪ ದೂರ ಆದ್ರೂ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು ಸ್ಯಾಲ್ರಿ ಪ್ಯಾಕೇಜ್ ಸಿಗುವಂತಹ ಜಾಬೇ ಸಿಗೋ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ. ನಂತರ ಹೆಲ್ತ್ ವಿಚಾರ ಬಂದು ಅಷ್ಟೊಂದು ಉತ್ತಮವಾಗಿಲ್ಲ. ದಯವಿಟ್ಟು ಹೆಲ್ತ್ ಬಗ್ಗೆ ಗಮನ ಕೊಟ್ಕೊಳ್ಳಿ. ಬಟ್ ಎಂಡ್ ಆಫ್ ದ ಡೇ ಹಾಸ್ಪಿಟಲ್ ಜಸ್ಟ್ ವಿಸಿಟ್ ಕೊಟ್ಟು ಬರ್ತೀರಾ. 11 ಇರೋದ್ರಿಂದ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಬಿಸ್ನೆಸ್ ಯಾರು ಮಾಡ್ತಾ ಇದ್ದೀರಾ ನಿಮ್ಗೆ ಇದೊಂದು ಉತ್ತಮವಾದಂತಹ ಸಮಯ. ಹೆಚ್ಚು ಹಣ ಬರುತ್ತೆ. ಎಸ್ಪೆಷಲಿ ಬ್ರೋಕರೇಜ್, ಮೀಡಿಯಾ, ಸಿಂಗಿಂಗ್, ರೈಟಿಂಗ್, ಈ ಒಂದು ವಿಚಾರದ ಟ್ರಾವೆಲಿಂಗ್, ಈ ಒಂದು ಸೆಕ್ಷನಲ್ಲಿರೋರ್ಗಂತೂ ಎಕ್ಸಲೆಂಟ್ ಅಂತಲೇ ಹೇಳಬಹುದು. ತದನಂತರ ನಿಮಗೆ ಪ್ರಾಪರ್ಟಿ ವಿಚಾರ 3, 6, 10, 11 ಇರೋದ್ರಿಂದ ಸೇಲ್ ಮಾಡೋ ಒಂದು ಕಾಂಬಿನೇಷನ್ಸ್ ಇದೆ. ಹಾಗೆ 6, 10, 11 ಇದು ಎರಡೂ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಇದನ್ನು ನೀವು ಬಳಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇದಿಷ್ಟು ವಿಚಾರ ಬಂದು ಕುಂಭ ಲಗ್ನಕ್ಕೆ. ಕೊನೆಯದಾಗಿ ಮೀನ ಲಗ್ನಕ್ಕೆ ನೋಡೋಣ. ಲಗ್ನದಿಂದ 2ನೇ ಮನೆ ಹಾಗೂ 5ನೇ ಮನೆ, 8ನೇ ಮನೆ, 9ನೇ ಮನೆ. ಇಷ್ಟು ಮನೆಗಳ ಒಂದು ಕಾಂಬಿನೇಷನ್ಸು ಮೀನ ಲಗ್ನದವರಿಗೆ ಬರುತ್ತೆ. ಮೀನ ಲಗ್ನದಿಂದ 2ನೇ ಮನೆಯಲ್ಲಿ ಕುಜರಾಹ ಒಟ್ಟಿಗೆ ಕೂತಿರೋದ್ರಿಂದ ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಯಾವುದಾದ್ರೂ ಎಜುಕೇಷನ್ ವಿಚಾರದಲ್ಲಿ ಬಿಲೋ PUC ಅಷ್ಟು ಚೆನ್ನಾಗಿಲ್ಲ, ಆಫ್ಟರ್ PUC ಚೆನ್ನಾಗಿದೆ. ಹಾಗೆ ಡೆಂಟಲ್ ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಚೆನ್ನಾಗಿದೆ ಯಾರು ಓದ್ತಾ ಇದ್ದರೆ. ತದನಂತರ ಜಾಬ್ ನಿಮಗೆ ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಚೇಂಜ್ ಮಾಡೋ ಒಂದು ಕಾಂಬಿನೇಷನ್ಸು ಸ್ವಲ್ಪ ನೋಡ್ಕೊಳ್ಳಿ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರುವಂತಹ ಜಾಬ್ ಇರುತ್ತೆ ಈ ಒಂದು ಟೈಮಲ್ಲಿ. ಹಾಗೆ ಮ್ಯಾರೇಜ್ ವಿಚಾರ, ಲಗ್ನದಿಂದ 2ನೇ ಮನೆ ಮ್ಯಾರೇಜ್ ಕೊಡುತ್ತೆ ನಿಮಗೆ, ಆದರೆ 5ನೇ ಮನೆ ಸೆಲೆಕ್ಟಿವ್ ಇರುತ್ತೆ ನಿಮಗೆ. ಲಗ್ನದಿಂದ 5ನೇ ಮನೆ ಹಾಗೆ 8, 9 ಇರೋದ್ರಿಂದ ಕೊನೆಗೆ ಈ ಕಾಂಬಿನೇಷನ್ಸ್ ಬರೋದ್ರಿಂದ ಕೊನೆಗೆ ಹೇಗಾದರೂ ಮಾಡಿ ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ. ಮೀನ ಲಗ್ನದವರಿಗೆ 2, 5, 8, 9 2, 5, 8, 9 ಕಾಂಬಿನೇಷನ್ ಬರೋದ್ರಿಂದ ಹೆಲ್ತ್ ವಿಚಾರ ಎಕ್ಸಲೆಂಟ್ ಆಗಿದೆ. ಸಣ್ಣ ಪುಟ್ಟ ಕಿರಿಕಿರಿ ಇದ್ರೂ, ಇನ್ಸ್ಪೆಕ್ಷನ್ ಏನಾದರೂ ಇದ್ರೂ ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ. ಹಾಗೆ ಯಾರಾದರೂ ಟ್ರಾವೆಲಿಂಗ್ ನೋಡ್ತಾ ಇದ್ದರೆ ಸಣ್ಣ ಪುಟ್ಟ ಟ್ರಾವೆಲಿಂಗ್ ತೋರಿಸ್ತಾ ಇದೆ. 9ನೇ ಮನೆ ದೃಷ್ಟಿ ಬೀಳೋದ್ರಿಂದ ಇದೊಂದು ಸಮಯ ನೀವು ಟ್ರಾವೆಲ್ ಮಾಡೋಕ್ಕೆ ಅಥವಾ ಟ್ರಾವೆಲಿಂಗ್ ಹೋಗಲಿಕ್ಕೆ. ತದನಂತರ ಬಂದು ಬಿಸ್ನೆಸ್ ವಿಚಾರವಾಗಿ ಹೆಚ್ಚು ಹಣ ಸಾಧ್ಯತೆ ಇಲ್ಲ. 50% ಮಾತ್ರ ನಿಮಗೆ ಹಣ ಬರುವಂತಹ ಸಾಧ್ಯತೆ ತೋರಿಸ್ತಾ ಇದೆ. ಇದು ಬಂದು ಮೀನ ಲಗ್ನದವರಿಗೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕುಜ ಇದ್ದರೆ ಮಾತ್ರ. ಇನ್ನು ಪ್ರಾಪರ್ಟಿ ವಿಚಾರವಾಗಿ ಸದ್ಯಕ್ಕಂತೂ ಅಂತ ಸ್ಟ್ರಾಂಗ್ ತೋರಿಸ್ತಾ ಇಲ್ಲ. ಬೆಟರ್ ಹೋಲ್ಡ್ ಮಾಡಿ. ಇದಿಷ್ಟು ವಿಚಾರಗಳು ಬಂದು ಇದು ಲಗ್ನದ ಫಲಗಳು. ಇದು 30% ಅಷ್ಟೇ ನಮಗೆ ವರ್ಕ್ ಆಗುತ್ತೆ ನಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕುಜ ನಡೀತಾ ಇದ್ರೆ.
ಸೊ ವಿಡಿಯೋ ಲೆಂತ್ ಆದರೂ ನೋಡಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು. ಯಾಕಂದರೆ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ನಾನು ಈ ಥರ ಎಕ್ಸ್ಪ್ಲೇನ್ ಮಾಡಿದೆ. ಎರಡನೇದಾಗಿ ಯಾರ್ಯಾರು ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ, ಇನ್ನೂ ಹೆಚ್ಚೆಚ್ಚು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿ. ಸೊ ಖಂಡಿತ ನೀವು ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇದೊಂದು ವಿಚಾರವಾಗಿ ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ವಿಚಾರಗಳು ಬಂದು ಕುಜ ಒಂದು ಮೇಷರಾಶಿ ಪ್ರವೇಶ ಆಗ್ತಾ ಇರೋದಕ್ಕೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು, ನಮಸ್ಕಾರಗಳು.